ತೇಜಸ್ವಿನಿ ಅನಂತ್ ಕುಮಾರ್ಗಿಂತ ಹೆಚ್ಚಿನದಾಗಿ ತೇಜಸ್ವಿನಿ ಸೂರ್ಯ ಅಂತವ್ರಿಗೆ ಕೊಡ್ತಕ್ಕಂಥದ್ದು ಒಳ್ಳೆ. ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಸೊ ಯಾರಾಗ್ಬೇಕು ಪ್ರಧಾನಿ? ನರೇಂದ್ರ ಮೋದಿ. ಮೋದಿ ಅವರಾಗಬೇಕು. ಯಾಕಂದ್ರೆ ನಮ್ಮ ಭಾರತ ಯೂತ್ ಭವಿಷ್ಯ ಅವ್ರ ಕೈಯಲ್ಲಿದೆ. ಅವ್ರು ಬರ್ಲಿ ಇವ್ರು ಬರ್ಲಿ ಅನ್ನೋದೇನಿಲ್ಲ. ಸಮರ್ಥ ನಾಯಕರು ಕಾಂಗ್ರೆಸ್ ನಲ್ಲಿ ಯಾರು ಇಲ್ಲ. ಹಿಂದೆ ಮನಮೋಹನ್ ಸಿಂಗ್ ಕೊಟ್ಟು 10 ವರ್ಷ ದೇಶನ ವೇಸ್ಟ್ ಮಾಡಕ್ ಏನು ಇಂಪ್ರೂವ್ಮೆಂಟ್ ಆಗ್ಲಿಲ್ಲ. ಅವ್ರ ಕಾಂಗ್ರೆಸ್ ಗೌರ್ಮೆಂಟ್ ಉದ್ದೇಶ ಏನಂದ್ರೆ ಜನರಿಗೆ ವಿದ್ಯಾವಂತರಾಗಬೇಕು, ಬಡವರಾಗೆ ಇರಬೇಕು, ಹಾಗಾದ್ರೆ ನಾವೇ ದೇಶವನ್ನು ಆಳ್ಬೋದು ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅನ್ನೋದಕ್ಕಿಂತ ಇದು ದೇಶದ ಚುನಾವಣೆ, ನರೇಂದ್ರ ಮೋದಿ ಅವರ ನಾಯಕತ್ವವನ್ನ ಬೆಂಬಲಿಸುವಂತ ಚುನಾವಣೆ. ಇವಾಗ ಗ್ಯಾರಂಟಿಯಿಂದ ಎಷ್ಟೋ ಜನ ಬೇಸತ್ತು ಹೋಗಿದ್ದಾರೆ. ಸ್ಟೂಡೆಂಟ್ ಗಳಿಗೆ ಕರೆಕ್ಟ್ ಆಗಿ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಲೋಕಸಭೆ ಚುನಾವಣೆ ಆದ ತಕ್ಷಣ ಗ್ಯಾರಂಟಿ ಜಾರಿಗೆ ಇರಲ್ಲ. ಸದ್ಯ ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿದ್ದೀನಿ. ಅದರಲ್ಲೂ ವಿಜಯನಗರ ವಿಧಾನಸಭಾ ಕ್ಷೇತ್ರ ಏನಿದೆ, ವಾರ್ಡ್ ನಂಬರ್ 123 ಅಲ್ಲಿದ್ದೀನಿ. ಹಾಗಾದ್ರೆ ಇಲ್ಲಿನ ಸಾರ್ವಜನಿಕರು ಏನ್ ಹೇಳ್ತಾರೆ, ಈ ಬಾರಿ ಯಾರು ಪ್ರಧಾನಿ ಆದ್ರೆ ಬೆಸ್ಟ್, ಜೊತೆಗೆ ಈ ಒಂದು ಬೆಂಗಳೂರು ಸೌತ್ ಭಾಗದಲ್ಲಿ ಯಾವ MP ಎಲೆಕ್ಟ್ ಆಗ್ಬೇಕು, ಸೊ ಇದೆಲ್ಲದರ ಬಗ್ಗೆ ಸಾರ್ವಜನಿಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ನೀವು ಗಮನಿಸಬಹುದು ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವರನ್ನ ಕೂಡ ಮಾತಾಡಿಸ್ತೀನಿ. ಮೇಡಮ್, ನಿಮ್ಮ ಹೆಸರು? ನಾಗರತ್ನ. ಓಕೆ, ಈಗೇನು MP ಎಲೆಕ್ಷನ್ ಬರ್ತಾ ಇದೆ, ಕಾಂಗ್ರೆಸ್ ಬಂದ್ರೆ ಒಳ್ಳೇದಾ, ಬಿಜೆಪಿ ಬಂದ್ರೆ ಒಳ್ಳೇದಾ? ಅವರು ಇವರು ಅಂತ ಹೇಳಕ್ಕಾಗಲ್ಲ, ಯಾರಾದ್ರೂ ಒಳ್ಳೇದ್ ಮಾಡಿದ್ರೆ ಸಾಕಷ್ಟೇ. ಓಕೆ, ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತನಾ? ಓಕೆ, ಅವ್ರು ಬರ್ಲಿ ಇವ್ರು ಬರ್ಲಿ ಅನ್ನೋದೇನಿಲ್ಲ, ಯಾರು ಬಂದ್ರು ಒಳ್ಳೇದ್ ಮಾಡ್ಬೇಕು. ಓಕೆ, ಈಗೇನು ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಅದೆಲ್ಲ ಸಿಗ್ತಾ ಇದೆಯಾ ನಿಮ್ಗೆ? ನಮ್ಗೊಂದೊಂದ್ ಸಿಗ್ತೈತೆ, ಒಂದೊಂದ್ ಸಿಗ್ತಾ ಇಲ್ಲ. ಓಕೆ, ಯಾವ್ಯಾವ್ದು ಸಿಗ್ತಾ ಇದೆ? ಈ ಬಸ್ಸಲ್ಲಿ ಹೋಗೋದೆಲ್ಲ ಆಗಲ್ಲ, ಇಲ್ಲೇ ಇರ್ತೀವಿ. ಕರೆಂಟ್ ಬಿಲ್ ಒಂದ್ ಸ್ವಲ್ಪ ಕಮ್ಮಿ ಆಗೈತೆ, ಅದ್ರಲ್ಲಿ ಒಂದ್ 50-60 ಕಟ್ಬೇಕಾಯ್ತದೆ. ದುಡ್ಡೆಲ್ಲ ಸಿಗ್ತೈತೆ. ಗೃಹಲಕ್ಷ್ಮಿ ದುಡ್ಡು ಸಿಗ್ತಾ ಇದೆಯಾ? 2,000 ರೂಪಾಯಿ 2 ತಿಂಗಳಿಂದ ಬಂದಿಲ್ಲ, ಮಿಕ್ಕಿದ್ದಾಗೆಲ್ಲ ಬಂದೈತೆ. ಮುಂಚೆ ಎಲ್ಲ ಬಂದಿದೆ. ಅಕ್ಕಿ ಸಿಗ್ತಾ ಇದೆಯಾ? ಅಕ್ಕಿ ಇಲ್ಲ, ಹೋದಾಗೆಲ್ಲ ಇಲ್ಲ 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 ಅಂತಾರೆ. ಓಕೆ, ನಿಮ್ದು ಯಾವ ಕಾರ್ಡು? BPL ಕಾರ್ಡ್? ಕಾರ್ಡು. ಓಕೆ, ಸಿಗ್ತಾ ಇತ್ತು, ಒಂದೊಂದ್ ತಿಂಗಳು ಸಿಗ್ತೈತೆ, ಒಂದೊಂದ್ ತಿಂಗಳು ಸಿಗಲ್ಲ. ಖಾಲಿ ಆಗೋಯ್ತು ಅಂತಾರೆ ಹೋದಾಗೆಲ್ಲಾನು. ಓಕೆ, ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು, ಈಗ ಕಾಂಗ್ರೆಸ್ ಇದೆ. ಇವೆರಡನ್ನ ನೋಡಿದಾಗ ನಿಮ್ಗೆ ಯಾವ್ದು ಬೆಸ್ಟ್, ಜನರಿಗೆ ಅನುಕೂಲ ಆಗ್ತಿದೆ ಅಂತ ಅನ್ಸುತ್ತೆ? ಯಾವ್ದು ಬೆಸ್ಟ್, ಇದು ಬೆಸ್ಟ್ ಅನಿಸ್ತದೆ, ಆದ್ರೆ ಯಾವ್ದ್ರಲ್ಲಿ ಏನು ಅಂತಾನೆ ಇನ್ನೂ ಗೊತ್ತಾಯ್ತಾ ಇಲ್ಲ, ಕನ್ಫ್ಯೂಸ್ ಆಯ್ತದೆ. ಹೌದಾ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಭರತ್ ಮೇಡಮ್. ಓಕೆ, ಈಗ MP ಎಲೆಕ್ಷನ್ ಬರ್ತಾ ಇದೆ, ಬಿಜೆಪಿ ಬಂದ್ರೆ ಒಳ್ಳೇದಾ, ಕಾಂಗ್ರೆಸ್ ಬಂದ್ರೆ ಒಳ್ಳೇದಾ? ಸರಿ, ಯಾರು ಬಂದ್ರೆ ಒಳ್ಳೇದೇ, ಯಾಕಂದ್ರೆ ಜನಗೆ ಒಳ್ಳೇದ್ ಮಾಡಿದ್ರೆ ಸಾಕು. ಯಾರೇ ಬಂದ್ರು ಜನಕ್ಕೆ ಒಳ್ಳೇದ್ ಮಾಡ್ಬೇಕು, 4 ಜನಕ್ಕೆ ಒಳ್ಳೇದ್ ಮಾಡಿದ್ರೆ ಅವ್ರಿಗೂ ಒಂದು ಹೆಸರು ಬರುತ್ತೆ ಅಷ್ಟೇ. ಓಕೆ, ಪ್ರೆಸೆಂಟ್ MLA ಇಲ್ಲಿ ಕೆಲಸ ಮಾಡ್ತಿದಾರಾ ಕೃಷ್ಣಪ್ಪ ಅವರು? ಹೇಗೆ ಚೆನ್ನಾಗಿ ಮಾಡ್ತಾರೆ, ಅದೆಲ್ಲ ಮೋಸ ಇಲ್ಲ. ಓಕೆ, ಈಗ ಸ್ಟೇಟ್ ಅಲ್ಲಿ ಏನ್ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಸೊ ಗ್ಯಾರಂಟಿಗಳು ನಿಮ್ ಮನೆಗೂ ತಲುಪ್ತಾ ಇದೆಯಾ, ಹೇಗೆ? ಅದೆಲ್ಲ ಬರುತ್ತೆ, ಗ್ಯಾಸ್ ಕರೆಂಟ್ ಬಿಲ್ ಎಲ್ಲ ಬರ್ತೈತಿ, ಅದೆಲ್ಲ ಬರುತ್ತೆ. ಯೂಸ್ ಆಗ್ತಾ ಇದೆಯಾ ಗ್ಯಾರಂಟಿಗಳಿಂದ? ಆಗುತ್ತೆ. ಸರ್, ತಮ್ಮ ಹೆಸರು? ಗುರು ಮೇಡಮ್. ಓಕೆ, ಈಗ MP ಎಲೆಕ್ಷನ್ ಬರ್ತಾ ಇದೆ, ಸೊ ಬಿಜೆಪಿ ಬಂದ್ರೆ ಬೆಸ್ಟ್ ಅನ್ಸುತ್ತಾ ಅಥವಾ ಕಾಂಗ್ರೆಸ್ ಬಂದ್ರೆ ಬೆಸ್ಟಾ, ಹೇಗೆ ಸರ್? ಕಾಂಗ್ರೆಸ್ ಬಂದೈತಲ್ಲ, ಬಟ್ ಕರೆಂಟ್ ಬಿಲ್ ಎಲ್ಲ ಮಾಮೂಲಿ ಬಿಲ್ ಪೇ ಮಾಡ್ತಾ ಇದೆ ಮೇಡಮ್. ಫ್ರೀ ಬರ್ತಾ ಇಲ್ವಾ ಅಥವಾ ಕಡಿಮೆನೂ ಬರ್ತಾ ಇಲ್ವಾ? ಕಡಿಮೆನೂ ಬರ್ತಾ ಇಲ್ಲ, ಪ್ಲಸ್ ಫ್ರೀನೂ ಏನು ಇಲ್ಲ ನಮ್ಮಂತ ಬಡವರಿಗೆ. ಓಕೆ, ಬಟ್ ಮನೆಯಲ್ಲಿರೋ ಮಹಿಳೆಯರಿಗೆ 2,000 ರೂಪಾಯಿ ಬರ್ತಿದ್ಯಾ, ಹೇಗೆ? ಅದು ಅಪ್ಲೈ ಮಾಡಿದೀವಿ, ಬಟ್ ನಮ್ಮಂತವ್ರಿಗೆ ಬರ್ತಾ ಇಲ್ಲ ಮೇಡಮ್. ಅದು ನಿಮ್ಗೆ ಯಾವ್ದು ಫ್ರೀ ಸಿಗ್ತಾ ಇಲ್ವಾ ಹಾಗಾದ್ರೆ? ಇಲ್ಲ, ಏನು ಫ್ರೀ ಇಲ್ಲ ಮೇಡಮ್. ಓಕೆ, ಹಾಗಾದ್ರೆ ಈ ಬಾರಿ ಯಾರು ಆದ್ರೆ ಬೆಸ್ಟ್, ಬಿಜೆಪಿ ಬಂದ್ರೆ ಬೆಸ್ಟ್, ಕಾಂಗ್ರೆಸ್ ಬಂದ್ರೆ ಬೆಸ್ಟ್ ಹಾಗಾದ್ರೆ? ಬಿಜೆಪಿನೇ ಅನ್ಸುತ್ತೆ ಮೇಡಮ್. ಅವಾಗ ಸಿಸ್ಟಮ್ ಚೆನ್ನಾಗೈತೆ, ಇವಾಗ ಎಲ್ಲ ರೆಕಮೆಂಡ್ ಮೇಲೆ ಹೋಗ್ತಾ ಇದೆಲ್ಲ. ನಮ್ಗೆ ಕರೆಂಟ್ ಬಿಲ್ ಫ್ರೀ ಇಲ್ಲ, ಮಹಿಳೆಯರಿಗೆ 2,000 ಬರೋದು ಅದು ಇಲ್ಲ, ಅಕ್ಕಿಗೆ ಏನೋ 700 ರೂಪಾಯಿ ಕೊಡ್ತಾ ಇದ್ರಲ್ಲ, ಅದು ಬರ್ತಾ ಇಲ್ಲ ಮೇಡಮ್. ಓಕೆ, ಈಗ ಪ್ರಧಾನಿ ಯಾರಾಗ್ಬೇಕು ಅನ್ನೋ ವಿಚಾರಕ್ಕೆ ಬಂದ್ರೆ ಯಾರಾಗ್ಬೇಕು ನೆಕ್ಸ್ಟ್? ಇದೊಂದ್ಸಲ ಮೋದಿನೇ ಬರ್ಲೇಬೇಕು ಮೇಡಮ್. ಯಾಕೆ ಮೋದಿನೇ ಬರ್ಬೇಕು? ಬಟ್ ಇದು 500 ವರ್ಷ ಹಿಂದೆಯಿಂದ ಒಂದು ಪ್ರಾಬ್ಲಮ್ ಇತ್ತು, ಐತೆ ಅದಂತೂ ನಮ್ಗೆ ಫುಲ್ ಖುಷಿ ಆಗೈತೆ, ನಮ್ಮಂತ ಹಿಂದೂವರೆಗೆಲ್ಲ ಅದು ಪ್ರಾಬ್ಲಮ್ ಸಾಲ್ವ್ ಮಾಡವ್ರೆ. ಇದೊಂದ್ಸಲ ಮೋದಿಗೆ ಚಾನ್ಸ್ ಕೊಡ್ಬೇಕಂತ ಜನಗಳನ್ನೆಲ್ಲ ಬೇಡ್ಕೊಂತ ಇದ್ದೀನಿ. ಓಕೆ, ಕಾಂಗ್ರೆಸ್ನವ್ರಿಗೆ ಯಾಕೆ ಬೇಡ ಸರ್? ಕಾಂಗ್ರೆಸ್ ಅವ್ರು ಬಂದ್ರೆ ಸ್ವಲ್ಪ ತಿರ್ಗಾ ಗಲಾಟೆ ಅಲ್ಲಲ್ಲಿಗೆ ಆಗುತ್ತೆ ಅಂತ ಪ್ರಾಬ್ಲಮ್ ಅಷ್ಟೇ. ರಾಹುಲ್ ಗಾಂಧಿ ಅವರು ಬೇಡ ಅಂತ ಹೇಳ್ತೀರಾ? ಇಲ್ಲ, ಇದೊಂದ್ಸಲ ಮೋದಿನೇ ಬರ್ಲೇಬೇಕು. ಓಕೆ, ಇರೋ ಪ್ರಾಬ್ಲಮ್ ಎಲ್ಲ ಇದು ಮಿಲಿಟರಿಗೆ ಒಳ್ಳೆ ಸೇಫ್ಟಿ ಕೊಟ್ಟವನೆ, ಅದು ಅಯೋಧ್ಯೆ ಎರಡು ನಮ್ಗೆ ಫುಲ್ ಖುಷಿ ಆಗೈತಿ. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಕೊಂತೀವಿ ಮೋದಿಗೆ. ಬಟ್ ಇದೊಂದ್ಸಲ ಎಲ್ಲರೂ ಜನಗಳು ಮೋದಿಗೆ ಅವಕಾಶ ಕೊಡ್ರಿ. ಸರ್, ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ, ಇದು ವರ್ಕೌಟ್ ಆಗತ್ತಾ, ಅವ್ರಿಗೆ ಹೆಲ್ಪ್ ಆಗತ್ತಾ? ಎಲ್ಲಿ ಮೇಡಮ್, ಅವಾಗಿಂದ ನೋಡ್ತಾನೆ ಇದೀವಲ್ಲ, ಅದು ವರ್ಕೌಟ್ ಆಗುತ್ತೆ ಇಲ್ವ? ಆಗುತ್ತೆ ಅಂತ ನಾವು ಚಾನ್ಸ್ ಕೊಡೋದು, ಆದ್ಮೇಲೆ ಅವ್ರು ಇನ್ನೊಂದು ಡಿಸಿಷನ್ ತಗೊಳ್ಳೋದು, ಇದೇ ಪ್ರಾಬ್ಲಮ್ ಅಲ್ಲ ಮೇಡಮ್. ಬಟ್ ಅದೆಲ್ಲ
ನಡೆಯಲ್ಲ ಈಗ ಮೇಡಮ್. ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಇದೆಯಲ್ಲ, ಹೇಗ್ ಕೆಲಸ ಮಾಡ್ತಾ ಇದೆ? ಸ್ಟೇಟಲ್ಲಿ ಎಲ್ಲಿ ಮೇಡಮ್, ಒಂದೊಂದು ಬಿಟ್ಟು ಇನ್ನೊಂದು ಮಾಡ್ತಾ ಇದ್ದಾರೆ. ಮಹಿಳೆಯರಿಗೆ ಬಸ್ಸಲ್ಲಿ ಫ್ರೀಯಾಗಿ ಮಾಡಿಕೊಟ್ಟವ್ರೆ, ಅದು ತುಂಬಾ ಚೆನ್ನಾಗೈತೆ ಮೇಡಮ್. ಈಗ ವಿಜಯನಗರ ಶಾಸಕರು ಎಂ ಕೃಷ್ಣಪ್ಪ ಅವರು ಸೊ ಹೇಗೆ ಕೆಲಸ ಮಾಡ್ತಿದ್ದಾರೆ ಅವರು? ಮಾಡ್ತಾ ಇದ್ದಾರೆ ಮೇಡಮ್. ಮೈನ್ ರೋಡ್ಗಳು, ವಾಟರ್ ಫಾಲ್ಟ್ ಇತ್ತು, ಅವೆಲ್ಲ ಕ್ಲಿಯರ್ ಮಾಡವ್ರೆ ಮೇಡಮ್. ಏನೆಲ್ಲ ಸಮಸ್ಯೆ ಇದೆ ಒಂದೊಂದಾಗಿ ಮಾಡ್ತಾ ಇದಾರ ಹೇಗೆ? ಕಡೆಯಿಂದ ಕ್ಲಿಯರ್ ಮಾಡ್ಕೊಬಾರ್ದು. ಮೈನ್ ರೋಡ್ಗಳು ವಾಟರ್ ಪ್ರಾಬ್ಲಮ್ ಫುಲ್ ಇತ್ತು, ಅದೆಲ್ಲ ಕ್ಲಿಯರ್ ಮಾಡವ್ರೆ. ಅದಂತೂ ತೊಂದರೆ ಏನಿಲ್ಲ, ಮಾಡವ್ರೆ ಕೃಷ್ಣಪ್ಪ ಅವ್ರು. ಈಗೇನು ಪ್ರೆಸೆಂಟ್ ಇಲ್ಲಿ ತೇಜಸ್ವಿ ಸೂರ್ಯ ಅವರು MP ಇದ್ದಾರೆ, ಅವರೇ ಕಂಟಿನ್ಯೂ ಆಗ್ಬೇಕಾ ಅಥವಾ ಬೇರೆ ಯಾರಿಗಾದ್ರೂ ಬಿಜೆಪಿ ಅವ್ರು ಚಾನ್ಸ್ ಕೊಡ್ಬೇಕಾ ಹೇಗೆ? MP ಅವರೇ ಇರಲಿ ಮೇಡಮ್, ಅವರಿಂದ ತೊಂದರೆ ಇಲ್ಲ. ಈ MLA ಇಂದ ತೊಂದರೆ ಇಲ್ಲ. ಈ ವಿಜಯನಗರ ಈ ಫೀಲ್ಡ್ ಎಲ್ಲ ಅವರೇ ಇರಲಿ ಇಬ್ರು. ಅಂದ್ರೆ ಬಿಜೆಪಿ MP ಮತ್ತೆ ಕಾಂಗ್ರೆಸ್ MLA ಇಬ್ರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದೊಂದು ಇದೊಂದು ಇದ್ರು ಇಲ್ಲೇನು ಕೆಲಸ ನಿಂತೋಗ್ತಾ ಇಲ್ಲ, ಬಟ್ ಮಾಡವ್ರಲ್ಲ ಅವರೇ ಇರಲಿ. ವಿಜಯನಗರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಹಾಗಾದ್ರೆ. ಆಗ್ತಾ ಇದೆ. ವಿಜಯನಗರ ಕ್ಷೇತ್ರ ಎಲ್ಲ ಗುಡ್. ಓಕೆ ಸರ್, ತಮ್ಮ ಹೆಸರು? ವಿಶಾಲ್. ಓಕೆ, ಈಗೇನು MP ಎಲೆಕ್ಷನ್ಸ್ ಬರ್ತಾ ಇದೆ, ಸೊ ಯಾರಾಗ್ಬೇಕು ಪ್ರಧಾನಿ? ನರೇಂದ್ರ ಮೋದಿ. ಯಾಕೆ ಸರ್ ನರೇಂದ್ರ ಮೋದಿ ಅವರೇ ಆಗ್ಬೇಕು? ದೇಶದ ಭವಿಷ್ಯ ಅವ್ರ ಕೈಲೇ ಉತ್ತಮ ಇರುತ್ತೆ ಎಂಬ ಕಡೆಯಿಂದ ನರೇಂದ್ರ ಮೋದಿ ಆಗ್ಬೇಕು. ಓಕೆ, ಬದಲಾವಣೆ ಬೇಕು ಅಂತ ಅನ್ಸಿಲ್ವಾ? ಯಾಕಂದ್ರೆ 2 ಟರ್ಮ್ ಆಗಿದೆ. ಬದಲಾವಣೆ ಎಷ್ಟು ಬೇಕು? ಇನ್ನು 70 ವರ್ಷ ಮಾಡಿದವರೇ ಏನು ಬದಲಾವಣೆ ಆಗಿಲ್ಲ. ಅವ್ರಿಂದ ಇವರು 14 ವರ್ಷ, ಇವ್ರಿಗೆ 70 ವರ್ಷ ಚಾನ್ಸ್ ಕೊಡೋಣ. ಇನ್ನೂ ಬದಲಾವಣೆ ಆಗಿಲ್ಲ ಅಂದ್ರೆ 70 ವರ್ಷ ಬಾದ್ ನೋಡೋಣ ಏನಂತ. ಓಕೆ, ಇನ್ನು ರಾಜ್ಯದ ವಿಚಾರಕ್ಕೆ ಬಂದ್ರೆ 28 ಲೋಕಸಭಾ ಕ್ಷೇತ್ರಗಳಿದೆ. ಸೊ ಯಾರಿಗೆ ಹೆಚ್ಚು ಸೀಟ್ ಬರಬಹುದು ಈ ಸಲ? ಬಿಜೆಪಿ. ಯಾಕೆ ಬಿಜೆಪಿಗೆ ಬರುತ್ತೆ ಸರ್? ಬರುತ್ತೆ ಬಿಜೆಪಿ, ಯಾಕಂದ್ರೆ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಸಲ ಬರ್ತು. ಓಕೆ, ಈಗ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ, ಇದು ವರ್ಕೌಟ್ ಆಗತ್ತಾ? ಆಗುತ್ತೆ, ವರ್ಕೌಟ್ ಆಗುತ್ತೆ. ಓಕೆ, ಹೇಗೆ ವರ್ಕೌಟ್ ಆಗತ್ತೆ? ಕೆಲವೊಬ್ಬರಿಗೆ ಅಸಮಾಧಾನ ಇದೆ ಮೈತ್ರಿ ಬಗ್ಗೆ, ಅದರಲ್ಲೂ ಎಸ್ಪೆಷಲಿ ಒಂದು ಬೆಂಬಲಿಗರೆಲ್ಲ ಏನಿರ್ತಾರೆ ಅವ್ರಿಗೆಲ್ಲ ಒಂದಷ್ಟು ಅಸಮಾಧಾನ ಇದೆ. ಅಸಮಾಧಾನ ಅವ್ರು ಹಿರಿಯ ಮುಖಂಡರೆಲ್ಲ ಕುಂತು ಬಗೆಹರಿಸ್ಕೊಳ್ತಾರೆ. ಓಕೆ, ಈಗ 28 ಲೋಕಸಭಾ ಕ್ಷೇತ್ರ ಏನಿದೆ, ಬಿಜೆಪಿ ಮತ್ತೆ JDS ಮೈತ್ರಿಗೆ ಎಷ್ಟು ಸೀಟ್ ಬರ್ಬೋದು, ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು? ಕಾಂಗ್ರೆಸ್ ಬಂದ್ರೆ 1 ಬರ್ಬೋದು, ಅದು DK ಸುರೇಶ್ ಅವ್ರ ಕ್ಷೇತ್ರ 1 ಬರ್ಬೋದು. ಬಾಕಿ 27 ಕ್ಷೇತ್ರದಲ್ಲಿ ಬಿಜೆಪಿ 25, JDS 2 ಬರ್ಬೋದು. ಓಕೆ, ತಾವು ಯಾವ ಕ್ಷೇತ್ರಕ್ಕೆ ಬರ್ತೀರಾ ಸರ್? ನಮ್ ಬೀದರ್ ಕ್ಷೇತ್ರ. ಓಕೆ, ಬೀದರಿಂದ ಯಾರಿಗೆ ಟಿಕೆಟ್ ಕೊಡ್ಬೇಕು ಬಿಜೆಪಿಯಿಂದ? ಯಾರಿಗೆ ಕೊಡ್ತಾರೆ ನೋಡ್ಬೇಕು. ಭಗವಂತ್ ಕುಬೈರು ಸೆಂಟ್ರಲ್ ಮಿನಿಸ್ಟರ್ ಅವರು, ಅವರಿಗೆ ಕೊಡ್ತಾರೆ ಇಲ್ಲ ಹೊಸ ಕ್ಯಾಂಡಿಡೇಟ್ಗೆ ಪ್ರಿಫರ್ ಮಾಡ್ತಾರೆ ನೋಡ್ಬೇಕು. ಓಕೆ, ಬಟ್ ಬೀದರಲ್ಲಿ ಒಂಚೂರು ಅಸಮಾಧಾನ ಇದೆ. ಭಗವಂತ್ ಖೂಬಾ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬಾರ್ದು, ಯಾವುದೇ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಟ್ಟರು ಕೂಡ ನಾವು ಗೆಲ್ಲಿಸ್ತೀವಿ, ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ. ನೋಡ್ಬೇಕು ಅವ್ರು ಯಾರು ಕೊಟ್ಟರು ಗೆಲ್ತಾರೆ ಎಂಬುದು ಭರವಸೆ ಇದೆ. ಓಕೆ, ಇನ್ ಕೇಸ್ ಈ ಒಂದು ಒಳ ಜಗಳ ಏನಿದೆ ಅದು ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಹೆಲ್ಪ್ ಆಗಬಹುದಲ್ವಾ? ಇಲ್ಲ, ಆಗಲ್ಲ. ಓಕೆ, ಕಾನ್ಫಿಡೆನ್ಸ್ ಆಗಿ ಬಿಜೆಪಿನೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರೇ ಬಂದ್ರು 1.5 ಲಕ್ಷದಿಂದ ಮುನ್ನಡೆದಿಂದ ಗೆಲ್ತಾರೆ ಬಿಜೆಪಿಯಿಂದ ಯಾರೇ ಬಂದ್ರು. ಓಕೆ ಸರ್, ತಮ್ಮ ಹೆಸರು? ಪವನ್ ಮೇಡಮ್. ಓಕೆ, MP ಎಲೆಕ್ಷನ್ ಬರ್ತಾ ಇದೆ, ಸೊ ಯಾರಾಗ್ಬೇಕು ಪ್ರಧಾನಿ? ಮೋದಿನೇ ಮೇಡಮ್. ಯಾಕೆ ಮೋದಿ ಅವರೇ ಆಗ್ಬೇಕು? ಮೋದಿ ಬೇಕೇ ಮೇಡಮ್, ಕಂಪಲ್ಸರಿ. ಓಕೆ, ರಾಹುಲ್ ಗಾಂಧಿ ಅವ್ರು ಬೇಡವಾ ಅಥವಾ ಕಾಂಗ್ರೆಸ್ ನಿಂದ ಯಾರು ಬೇಡವಾ? ಮೋದಿನೇ ಕಂಪಲ್ಸರಿ ಬೇಕ್ರಿ. ಕಾಂಗ್ರೆಸ್ ಏನು ಮತ್ತಲ್ಲ ಇಲ್ರಿ. ಸುಮ್ಮನೆ ಭಾರತ ದೇಶದ ಬಗ್ಗೆ ಎಲ್ಲ ನಾಲೆಜ್ ಇದ್ದವ್ರಿಂದ ಮೋದಿನೇ ರೀ, ಅವ್ರಿಗೆ ಹಾಕೋದು. ಆ ನೋಡ ಕತ್ತೆ ನಿಂತ್ರು ಕತ್ತೆ, ಬಿಜೆಪಿ ನಿಂತ್ರು ಅದಕ್ಕೆ ಹಾಕೋದು. ಓಕೆ, ಅಂದ್ರೆ ನಿಮ್ಗೆ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ಮೋದಿ ಮುಖ್ಯ? ಮೋದಿ ಮುಖ್ಯ ಮೇಡಮ್, ಮೋದಿನೇ. ಓಕೆ, ಪಕ್ಷ ಮುಖ್ಯ, ವ್ಯಕ್ತಿ ಅಲ್ಲ? ವ್ಯಕ್ತಿ ಅಲ್ಲ, ನಮಗೆ ವ್ಯಕ್ತಿನೇ ಬೇಕು, ಆದ್ರೆ ಮೋದಿ ಬೇಕು, ಪಕ್ಷ ಯಾವ್ದೇ ಇರ್ಲಿ. ಈಗ ನೀವು ಮೋದಿ ಅವರನ್ನ ಮುಖ ನೋಡಿ ಯಾವ್ದೋ ಒಂದು ಕ್ಯಾಂಡಿಡೇಟ್ಗೆ ಓಟ್ ಹಾಕ್ತೀರಾ ಬಿಜೆಪಿ ಅಂತ ಹೇಳಿ, ಅವ್ರು ಕೆಲಸನೇ ಮಾಡದೆ ಹೋಗ್ಬಿಟ್ರೆ? ಇಲ್ಲ ಮೇಡಮ್, ಮಾಡ್ತಾರೆ ಮೇಡಮ್, ಕಂಪಲ್ಸರಿ ಕಾನ್ಫಿಡೆನ್ಸ್ ಮೇಡಮ್ ಮಾಡ್ತಾರೆ. ಬಿಜೆಪಿನೇ ಬರ್ಬೇಕು. ಹಾ ರೀ. ಓಕೆ, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ಈಗ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಮೇಡಮ್. ಅದ್ರ ಬಗ್ಗೆ ಗ್ಯಾರಂಟಿಗಳು ಯಾವ್ದಾದ್ರು ಸಿಗ್ತಾ ಇದೆಯಾ ನಿಮ್ಗೆ ಅಥವಾ ನಿಮ್ಮ ಮನೆಯವ್ರಿಗೆ? ಅವು ಗ್ಯಾರಂಟಿಗಳು ಏನಿಲ್ಲ ಮೇಡಮ್, ನಾವು ಕೆಲಸ ಮಾಡ್ತೀವಿ ಅದೇ ಗ್ಯಾರಂಟಿ ಇದೆ ಮೇಡಮ್. ಯಾವ ಗ್ಯಾರಂಟಿ ಮೇಲೆ ನಾವು ಕುಂತಿಲ್ಲ ಮೇಡಮ್. ನಮ್ಮ ಭಾರತ ದೇಶ ಬಚ್ಚಿಸ್ಲಾಕಾದ್ರೆ, ನಮ್ಮ ಭಾರತ ದೇಶ ಉಳಿಬೇಕಾದ್ರೆ ಮೋದಿ ಹಾಕೋದು ಮೇಡಮ್ ಒಟ್ಟೆ. ಓಕೆ ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗಿದೆ ಆಡಳಿತ? ನೋಡ್ಬೇಕು, ಅವ್ರ ಗ್ಯಾರಂಟಿ ಸೊಲೆ ದೇಶ ಯಾವುದೇ ಕೆಲಸ ಆಗ್ತಿಲ್ಲ, ನೋಡ್ಬೇಕು. ಇನ್ನು ನೀವು ಗ್ಯಾರಂಟಿ ಫಲಾನುಭವಿಗಳ ಯಾವ್ದಾದ್ರು ಸಿಗ್ತಾ ಇದೆಯಾ ನಿಮಗೂ ಅಥವಾ ನಿಮ್ಮ ಮನೆಯವ್ರಿಗೂ? ಇಲ್ಲ. ಗ್ಯಾರಂಟಿಗಳಿಂದ ಜನರಿಗೆ ಪ್ರಯೋಜನ ಆಗ್ತಾ ಇದೆಯಾ? ಇಲ್ಲ. ಇಲ್ಲ ಮೇಡಮ್. ಓಕೆ, ಅದು ಮಧ್ಯಮ ವರ್ಗದವರೇ, ಅದು ಇದು ಒಂಥರ ಇದು ಕಷ್ಟ. ಓಕೆ, ಅಲ್ಲ ಈಗ ಕರೆಂಟ್ ಬಿಲ್ ಎಲ್ಲ ಫ್ರೀ ಆಗಿ ಬರ್ತಾ ಇದೆ ಕೆಲವರಿಗೆ ಅಥವಾ ಕಡಿಮೆ ಬರ್ತಾ ಇದೆ, ಜೊತೆಗೆ ಮನೆಯೊಡತಿಗೆ 2,000 ರೂಪಾಯಿ ಬರ್ತಾ ಇದೆ, ಶಕ್ತಿ ಯೋಜನೆ ಇದೆ, ಕೆಲವು ಯುವಕರಿಗೆ ಯುವ ನಿಧಿ ಕೂಡ ಬರ್ತಾ ಇದೆ, ಅಕ್ಕಿ ಫ್ರೀ ಆಗಿ ಸಿಗ್ತಾ ಇದೆ, 5 kgಗೆ ದುಡ್ಡು ಸಿಗ್ತಾ ಇದೆ, 5 kg ಸೆಂಟ್ರಲ್ ಗವರ್ಮೆಂಟ್ ಅಕ್ಕಿ ಸಿಗ್ತಾ ಇದೆ. ಇದು ಕೆಲಸ ಮಾಡೋರಿಗೆ ಸೋಮಾರಿತನ ಮಾಡಿದಂಗೆ ಆಗುತ್ತೆ ಅದು. ಓಕೆ, ಅಂದ್ರೆ ಗ್ಯಾರಂಟಿಗಳಿಂದ ಜನರು ಸೋಮಾರಿ ಆಗ್ತಾರೆ ಅಂತ ಹೇಳ್ತೀರಾ? ಹಾ, ಹೌದು. ಬಟ್ ನಿಜಕ್ಕೂ ಬಡವರಿಗೆ ಹೆಲ್ಪ್ ಆಗ್ತಿಲ್ವಾ ಹಾಗಾದ್ರೆ? ಬಡವರಿಗೆ ಹೆಲ್ಪ್ ಮಾಡಿ ಆದ್ರೆ ಎಲ್ಲರಿಗೂ ಮಾಡ್ತಾ ಹೋದ್ರೆ ಬಡವರು ಕೆಲಸ ಮಾಡಂಗಿಲ್ಲ. ಕೆಲಸ ಮಾಡಿದ್ರೆ ಮತ್ತೆ ಏನ್ ಮಾಡ್ಬೇಕು, ಎಲ್ಲರೂ ಕುಂತಿ ಊಟ ಮಾಡ್ತಿದ್ದಾರೆ ಅಂತೇಳಿ. ಓಕೆ ಸರ್, ತಮ್ಮ ಹೆಸರು? ಅಜಯ್ ಅಂತ.
MP ಎಲೆಕ್ಷನ್ ಬರ್ತಾ ಇದೆ, ಸೊ ಯಾರಾಗ್ಬೇಕು ಪ್ರಧಾನಿ? ಮೋದಿ ಯಾಕೆ ಮೋದಿ ಅವರೇ ಆಗ್ಬೇಕು? ನಿಮ್ಗೂ ರೀಸನ್ ಗೊತ್ತೇ ಇದೆ ಮ್ಯಾಮ್. ನೀವು ಕೆಲಸ ನೀವೇ ಹೇಳಿ, ನೀವು ಮೋದಿ ಅಂತ ಹೇಳಿದ್ದು. ನಮ್ಗೆ ಗೊತ್ತಿದಲ್ವಾ, ನಮ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದಲ್ವಾ, ಓಕೆನಾ? ಸೊ ನೀವೆಲ್ಲ ಏನ್ ಕೆಲಸ ಆಗ್ತಿದೆ ಏನ್ ಕೆಲಸ ಆಗ್ತಿಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಮ್ಯಾಮ್, ಅದಕ್ಕೋಸ್ಕರ ಮೋದಿನೇ. ಈಗ ಬಿಜೆಪಿ ಮತ್ತೆ JDS ರಾಜ್ಯದಲ್ಲಿ ಮೈತ್ರಿ ಮಾಡ್ಕೊಂಡಿದೆ, ಎಲೆಕ್ಷನ್ ಅಲ್ಲಿ ಹೆಲ್ಪ್ ಆಗುತ್ತಾ ಅದು? ಹೆಲ್ಪ್ ಆಗುತ್ತೆ ಮ್ಯಾಮ್, ಯಾಕಾಗಲ್ಲ? ಅವ್ರವ್ರ ಸಪೋರ್ಟ್ ಇದ್ರೆ ಮಾತ್ರ ನಮ್ಗೆ ಸಪೋರ್ಟ್ ಆಗುತ್ತಲ್ಲ ಮ್ಯಾಮ್. ಅವ್ರ ಸಪೋರ್ಟ್ ಮಾಡಿದ್ರೆ ಸಪೋರ್ಟ್ ಆಗುತ್ತೆ ಎಲ್ಲ. 28 ಸೀಟ್ ಅಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿಗೆ ಎಷ್ಟು ಬರ್ಬೋದು, ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು? ಒಟ್ನಲ್ಲಿ ಬಿಜೆಪಿ ಬರುತ್ತೆ ಮ್ಯಾಮ್. ಅಷ್ಟೊಂದು ನಮ್ಮ ಪ್ರಕಾರ ನಾವ್ ಹೇಳಕ್ ಹೋದ್ರೆ ನಮ್ಗೆ ಅಷ್ಟೊಂದು ಐಡಿಯಾ ಇರಲ್ಲ, ನಿಮ್ಗೂ ಐಡಿಯಾ ಇರಲ್ಲ, ಯಾರಿಗೂ ಐಡಿಯಾ ಇರಲ್ಲ. ಸೊ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಪ್ರಕಾರ ಬಿಜೆಪಿ ಬರ್ಬೇಕು. ಬಿಜೆಪಿ ಅವಾಗ್ಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಸೊ ಹೆಂಗ್ ಆಡಳಿತ ನಡೆಸ್ತಿದೆ? ಚೆನ್ನಾಗಿದ್ಯಾ? ಹೇಗೆ ಸಿದ್ದರಾಮಯ್ಯ ಅವರ ಆಡಳಿತ? ಏನೋ ಪರವಾಗಿಲ್ಲ ಮ್ಯಾಮ್, ನಡ್ಕೊಂಡು ಹೋಗ್ತಾ ಇದೆ, ಹೋಗ್ಬೇಕು. ಗ್ಯಾರಂಟಿಗಳೆಲ್ಲ ಸಿಗ್ತಾ ಇದೆಯಾ? ಹೇಗೆ? ನಮ್ಗಂತೂ ಏನೂ ಸಿಕ್ಕಿಲ್ಲ ಮ್ಯಾಮ್, ನೋಡ್ಬೇಕು. ಇವಾಗ ಮುಂದೆ ಸಿಕ್ಕಿದ್ರೆ ಓಕೆ, ಸಿಗ್ಲಿಲ್ಲ ಅಂದ್ರೆ ಹೋಯ್ತು. ಸರ್ ತಮ್ಮ ಹೆಸರು? ಆಕಾಶ್. ಈಗ MP ಎಲೆಕ್ಷನ್ ಬರ್ತಾ ಇದೆ, ಸೊ ಅಂದ ತಕ್ಷಣ ಎಲ್ರಿಗೂ ಕೂಡ ಪ್ರಧಾನಿ ಯಾರಾಗ್ಬೇಕು ಅನ್ನುವಂತಹ ಕುತೂಹಲ ಇರುತ್ತೆ. ಯಾರಾಗ್ಬೇಕು? ಮೋದಿ ಅವರಾಗಬೇಕು. ಯಾಕಂದ್ರೆ ನಮ್ಮ ಭಾರತ ಯೂತ್ ಭವಿಷ್ಯನೇ ಅವ್ರ ಕೈಯಲ್ಲಿದೆ. ಯಾಕಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ 70 ವರ್ಷ ಆಯ್ತು, ಏನು ಡೆವಲಪ್ಮೆಂಟ್ ಮಾಡಿಲ್ಲ. ಇವಾಗ ನಾವೇ ನೋಡ್ತಾ ಇದೀವಿ, ಜನರೇ ನೋಡ್ತಾ ಇದ್ದಾರೆ. ಅವ್ರ ಪ್ರತಿಕ್ರಿಯೆ ಮೇಲೆ ಗೊತ್ತಾಗುತ್ತೆ ಯಾವ ತರ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಇವಾಗ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಲ್ಲಿ ತಗೊಂಡ್ರೆ ಮೋದಿ ಅವ್ರದೇ ಎಲ್ಲ ಜಾಸ್ತಿ ಇದು ಇದೆಯಲ್ಲ. ಅಂದ್ರೆ 2 ಟರ್ಮ್ ಕೂಡ ಮೋದಿ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತಾನೆ ನಾವು ಇದು ಮಾಡ್ತಾ ಇದೀವಿ. ಇಲ್ಲಾಂದ್ರೆ ನಾವ್ ಯಾಕೆ ಓಟ್ ಹಾಕೋಣ? ರಾಜ್ಯದ ವಿಚಾರಕ್ಕೆ ಬಂದ್ರೆ ಎಷ್ಟು ಸೀಟ್ ಬರ್ಬೋದು ಹಾಗಾದ್ರೆ ಬಿಜೆಪಿ ಮತ್ತೆ JDS ಮೈತ್ರಿಗೆ? ಫುಲ್ ಬರ್ಬೋದು ಅನ್ಸುತ್ತೆ. 28ಕ್ಕೆ 28 ಬರುತ್ತೆ ಅಂತ ಹೇಳ್ತಿದ್ದೀರಾ? 28 ಬರುತ್ತೆ. ಆದ್ರೆ ಒಂದೊಂದು ಒಳ ಜಗಳದಿಂದ ಒಂದೊಂದು ಮಿಸ್ ಆಗ್ಬೋದು, ಅದ್ರಲ್ಲೇನು ಸಂದೇಹ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆಯಲ್ಲ, ಹೇಗಿದೆ ಸರ್ ಅದ್ರ ಆಡಳಿತ? ಚೆನ್ನಾಗಿದ್ಯಾ ಏನು? ಮತ್ತೆ ಗ್ಯಾರಂಟಿಗಳನ್ನ ಕೊಡ್ತಾ ಇದಾರೆ, ಸೊ ನಿಮ್ಗೂ ಯಾವ್ದಾದ್ರು ಗ್ಯಾರಂಟಿ ಸಿಗ್ತಿದ್ಯಾ? ಹೇಗೆ? ಗ್ಯಾರಂಟಿಗಳ ಮೇಲೆ ನಂಬ್ಕೊಂಡು ಕೂರಕ್ಕಾಗಲ್ಲ. ಯಾಕಂದ್ರೆ ಗ್ಯಾರಂಟಿಗಳಿಂದ ನಾವು ಸೋಂಬೇರಿತನ ಆಗ್ತೀವಿ. ಅವ್ರ ಕಾಂಗ್ರೆಸ್ ಗೌರ್ಮೆಂಟ್ ಉದ್ದೇಶ ಏನಂದ್ರೆ ಜನರಿಗೆ ಅವಿದ್ಯಾವಂತರಾಗಬೇಕು, ಬಡವರಾಗೆ ಇರಬೇಕು, ಅವ್ರಿಗೇನು ನಾಲೆಜ್ ಬರಬಾರ್ದು, ಆ ಥರ ಕಾಪಾಡ್ಕೊಂಡು ಹೋಗ್ಬೇಕು. ಹಾಗಾದ್ರೆ ನಾವೇ ದೇಶವನ್ನು ಆಳ್ಬೋದು ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಹಾಗಾಗಲ್ಲ, ಯಾಕಂದ್ರೆ ಮೋದಿ ಅವರು ಜನರನ್ನ ಬುದ್ಧಿವಂತರಾಗಿ ಮಾಡ್ತಾ ಇದ್ದಾರೆ. ಈ ಗೋರ್ಮೆಂಟ್ ಅಂದ್ರೆ ವರ್ಸ್ಟ್ ಗೋರ್ಮೆಂಟ್ ಅಂತ ಹೇಳ್ಬೋದು ಕಾಂಗ್ರೆಸ್ ಗೋರ್ಮೆಂಟ್. ಅನ್ಕೊಂಡಿದೆ ಈಗ ಗ್ಯಾರಂಟಿಗಳನ್ನ ಕೊಡ್ತಾ ಇದೀವಿ, ಸೊ ಅದರಿಂದಾಗಿ ಈ ಬಾರಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ತಮ್ಮ ಕೈಯನ್ನ ಹಿಡಿಬಹುದು, ತಮಗೂ ಹೆಚ್ಚಿನ ಸೀಟ್ಗಳು ಬರಬಹುದು ಅಂತ. ಆದ್ರೆ ಅವ್ರಿಗೆ ಜನರಿಗೆ ಗೊತ್ತಾಗಿದೆ ಯಾವ ಗ್ಯಾರಂಟಿ ಯಾವ ತರ ಕೆಲಸ ಮಾಡ್ತಾ ಇದೆ ಅಂತ. ಇವಾಗ ಗ್ಯಾರಂಟಿಯಿಂದ ಎಷ್ಟೋ ಜನ ಬೇಸತ್ತು ಹೋಗಿದ್ದಾರೆ. ಸ್ಟೂಡೆಂಟ್ಗಳಿಗೆ ಕರೆಕ್ಟಾಗಿ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಯುವ ನಿಧಿ ಏನಾದ್ರೂ ಬರ್ತಾ ಇದೆಯಾ ಸ್ಟೂಡೆಂಟ್ಸ್ ಗಳಿಗೆ? ಹೇಗೆ? ಯುವ ನಿಧಿ ರಿಲೀಸ್ ಮಾಡಕ್ಕೆ ಮೊನ್ನೆ ಅಪ್ಲಿಕೇಶನ್ ರಿಲೀಸ್ ಮಾಡಿದ್ದಾರೆ. 6 ತಿಂಗಳು ವೇಟ್ ಮಾಡಬೇಕು ಕೆಲಸ ಸಿಗದೆ ಇರೋರ್ಗಂತೆ. ಆದರೆ ಯಾವ ಸ್ಟೂಡೆಂಟು ಕೆಲಸ ಇಲ್ಲದೆ ಬದುಕಾಗುತ್ತೆ ಹೇಳಿ? ಅವರು 3,000ಗೋಸ್ಕರ 6 ತಿಂಗಳು ವೇಟ್ ಮಾಡೋಕ್ಕಾಗುತ್ತಾ? ಅವರು ಅಲ್ಲಿ ಇಲ್ಲಿ ಕೆಲಸ ಹುಡ್ಕೊಂಡು ಯಾವುದಾದ್ರು ಕೆಲಸ ಮಾಡಲೇಬೇಕು. 10,000 ಕೊಟ್ಟರು ಮಾಡಲೇಬೇಕು. ಅವರು ಮನೆ ನಡೆಸ್ಬೇಕಲ್ಲ. ಅವರು ಪೂರ್ ಬ್ಯಾಕ್ಗ್ರೌಂಡಿಂದ ಇರ್ತಾರೆ. ರಿಚ್ ಬ್ಯಾಕ್ಗ್ರೌಂಡಿಂದ ಇದ್ದವರು ಮನೇಲಿ ಕೂತಿರ್ತಾರೆ. ಈಗ ಯುವ ನಿಧಿ ಬದಲಾಗಿ ಬೇರೆ ಏನ್ ಮಾಡ್ಬೋದಿತ್ತು ಹಾಗಾದ್ರೆ? ಯುವಕರಿಗಾಗಿರ್ಬೋದು ಅಥವಾ ಉದ್ಯೋಗವನ್ನ ಅರಸ್ತಾ ಇರುವಂತವರಿಗೆ ಸರ್ಕಾರ ಏನ್ ಮಾಡ್ಬೋದಿತ್ತು? ಅಂದರೆ ಎಜುಕೇಷನ್ ಅಲ್ಲಿ ಏನಾದರೂ ಹೆಲ್ಪ್ ಮಾಡಬೇಕಿತ್ತು, ಅಥವಾ ಪೂರ್ ಬ್ಯಾಕ್ಗ್ರೌಂಡ್ ಅವರಿಗೆ, ರೈತರಿಗೆ ಏನಾದರೂ ಚೆನ್ನಾಗಿ ಒಳ್ಳೆ ಸ್ಕೀಮ್ ತರ್ಬೋದಿತ್ತು. ಈ ತರ ದುಡ್ಡು ಫ್ರೀ ಅಂತೆಲ್ಲ ಕೊಟ್ರೆ ಏನು ಉದ್ಧಾರ ಆಗುತ್ತೆ ಹೇಳಿ? ಅಂದ್ರೆ ಒಂದಷ್ಟು ಉದ್ಯೋಗಾವಕಾಶಗಳನ್ನ ಕಲ್ಪಿಸಬಹುದಿತ್ತು ಅಂತ ಹೇಳ್ತೀರಾ? ಹೌದೌದು, ಉದ್ಯೋಗ ಅವಕಾಶ ಕಲ್ಪಿಸ್ಬೇಕು. ಅಥವಾ ಏನೋ ಬಿಸ್ನೆಸ್ ಮಾಡೋಕ್ಕೋಸ್ಕರ ಕಾಯ್ತಾ ಇರ್ತಾರೆ ಜನರು, ಬಡ ಜನರು. ಆ ಥರ ಅವ್ರಿಗೆ ಹೆಲ್ಪ್ ಮಾಡಬೇಕು. ಇವಾಗೆಲ್ಲ ಅದ್ಯಾವುದೋ ಇದು ಸೋಲಾರ್ದೇನೋ ಇದು ಬಂದಿತ್ತಲ್ಲ ಸೆಂಟ್ರಲಿಂದ, ಆ ಥರ ಸ್ಕೀಮ್ಗಳು ಬಂದರೆ ಬಡವರು ಉದ್ಧಾರ ಆಗ್ತಾರೆ. ಆ ಥರ ಎಲ್ಲ ಸ್ಕೀಮ್ ತರಬೇಕಿತ್ತು ಅಂತ ನನ್ನ ಉದ್ದೇಶ. ಹಾಗಾದ್ರೆ ಗ್ಯಾರಂಟಿಗಳಿಂದ ಜನರಿಗೆ ಮತ್ತೆ ಯುವಕರಿಗೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ? ಪ್ರಯೋಜನ ಏನೂ ಇಲ್ಲ. ಅದು ಏನಾಗ್ತಿದೆ ಅಂದರೆ ಅದು ಸೋಂಬೇರಿಯಾಗಿ ಮಾಡ್ತಾ ಇದೆ ಜನರಿಗೆ. ಲೋಕಸಭಾ ಚುನಾವಣೆ ನಂತರ ಕೂಡ ಗ್ಯಾರಂಟಿ ಜಾರಿಯಲ್ಲಿರುತ್ತೆ ಅಂತ ಅನ್ಸುತ್ತಾ? ಯಾಕಂದ್ರೆ ತುಂಬಾ ಜನ ಈಗ ವಿರೋಧ ಪಕ್ಷದವರು, ಅದರಲ್ಲೂ ಬಿಜೆಪಿ ಅವರು ಹೇಳ್ತಿದ್ದಾರೆ. ಸೊ ಐ ಥಿಂಕ್ ಡೌಟ್ ಅಂತ. ಅದು ಡೌಟೇ ಮ್ಯಾಮ್. ಯಾಕಂದ್ರೆ ಲೋಕಸಭೆ ಚುನಾವಣೆ ಆದ ತಕ್ಷಣ ಗ್ಯಾರಂಟಿ ಜಾರಿಗೆ ಇರಲ್ಲ. ಯಾಕಂದ್ರೆ ಅವ್ರು ಮಾಡ್ತಾ ಇರೋದೇ ಲೋಕಸಭೆಗೋಸ್ಕರ ಗ್ಯಾರಂಟಿ ಇದು ನಡ್ಸ್ಕೊಂಡು ಹೋಗ್ತಾ ಇರೋದೇ. ಅದು ಲೋಕಸಭೆ ಆದ್ಮೇಲೆ ಏನು ಜಾರಿಗೆ ಇರಲ್ಲ. ಬಟ್ ಎಷ್ಟೋ ಜನ ಮಹಿಳೆಯರು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಸಿಗ್ತಾ ಇರೋದ್ರಿಂದ ಎಲ್ಲ ಒಂದ್ ಕಡೆ ಸಂತೋಷ ಆಗಿದೆ. ಸೊ ಜೊತೆಗೆ ಅಂದ್ರೆ ಮನೇಲಿದ್ರು ಕೂಡ 2,000 ಸಿಗ್ತಾ ಇದೆ, ಸೊ ಯಾವ್ದೋ ಒಂದು ಖರ್ಚಿಗಾಗತ್ತೆ ಅಂತ. ಸೊ ಹಾಗಾಗಿ ಅದೆಲ್ಲ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ ಎಲೆಕ್ಷನ್ ಅಲ್ಲಿ? ಇಲ್ಲ ಮ್ಯಾಮ್, ಅದು ಏನು ಸಂತೋಷ ಏನಿಲ್ಲ. 2,000ಗೋಸ್ಕರ ಅವ್ರೇನು ಇದು ಮಾಡ್ತಾ ಇಲ್ಲ, ದುಡ್ಕೊಂಡು ಕೆಲಸ ಮಾಡ್ತಾರೆ. 2,000 ಏನು, ಈ 2,000ದಿಂದ ಇಡೀ ಮನೆ ಏನು ನಡೆಯಲ್ಲ. ಯಾಕಂದ್ರೆ ಅದು 2,000 ಕೊಡ್ತಾ ಇದ್ದಾರೆ, ಬೇರೆ ಕಡೆಯಿಂದ ದುಡ್ಡು ತರ್ತಾರೆ, ಈ ಕಡೆಯಿಂದ ಕೊಡ್ತಾರೆ ಅಷ್ಟೇ.
ಬೇರೆ ಕಡೆ ಬೆಲೆ ಜಾಸ್ತಿ ಮಾಡಿ ಈ ಕಡೆ ಕೊಟ್ಟರೆ ಏನು ಪ್ರಯೋಜನ ಆಗುತ್ತೆ ಹೇಳಿ? ಅದೇ 2,000 ಅಲ್ಲೇ ಹೋಗುತ್ತಲ್ಲ. ಫ್ರೀ ಆಗಿ ಕೊಡೋದು ಬಿಟ್ಟು ಬೇರೆ ಏನಾದ್ರೂ ಉದ್ಯೋಗಾವಕಾಶಗಳನ್ನ ಜನರಿಗೆ ಕಲ್ಪಿಸಬೇಕು ಅಂತ. ಹೌದು, ಉದ್ಯೋಗಾವಕಾಶ ಹಾಗೂ ಬೇರೆ ಬೇರೆ ಸ್ಕೀಮ್ಗಳು ಕೊಟ್ಟರೆ ಜನರಿಗೆ ಉಪಯೋಗ ಆಗೋದು ಅಂತ ನಮ್ಮ ಅನಿಸಿಕೆ. ಸರ್, ತಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಜಗದೀಶ್ ಕುಮಾರ್ ಅಂತ. ಓಕೆ, ಈಗ ನೆಕ್ಸ್ಟ್ ಏನು MP ಎಲೆಕ್ಷನ್ ಬರ್ತಾ ಇದೆ. ಸೊ ಯಾರು MP ಆದ್ರೆ ಬೆಸ್ಟ್ ಈ ಒಂದು ಕ್ಷೇತ್ರಕ್ಕೆ? BJP ಇಂದ ಆದ್ರೆ ಬೆಸ್ಟ್, ಕಾಂಗ್ರೆಸ್ ಇಂದ ಸರ್? ಮೇಡಮ್, ನನಗೆ ನಮಗೆ ಬಂದ್ಬಿಟ್ಟು BJP ಆದ್ರೆ ಬೆಸ್ಟ್ ಅನಿಸ್ತಾ ಇದೆ. ಯಾಕಂದ್ರೆ ಅವರು ಮೋದಿ ಅವರು ಇದ್ದಾಗಿಂದ ನಮಗೆ ಏನು ತೊಂದರೆ ಆಗಿಲ್ಲ. ರಾಮ ಮಂದಿರ ಕಟ್ಸಿದ್ದಾರೆ, ಎಲ್ಲನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದಿತ್ಯ ಯೋಗಿನವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಏನಂದ್ರೆ ಸ್ವಲ್ಪ ದಿನನಿತ್ಯ ವಸ್ತುಗಳನ್ನು ಬೆಳೆಸಿದ್ದಾರೆ. ಈ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಕಾಂಗ್ರೆಸ್ ಇಂದ ಫ್ರೀ ಕೊಟ್ಟಿದ್ದಾರೆ ಮಹಿಳೆಯರಿಗೆ. ಜೆಂಟ್ಸ್ ಏನ್ ಮಾಡಿದ್ದಾರೆ ಮೇಡಮ್? ಅವರು ದಿನನಿತ್ಯ ವಸ್ತುಗಳೆಲ್ಲ ಪಾಪ ಆಟೋ ಅವ್ರಿಗೆ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ದಾರೆ, ಕಾರ್ ಅವ್ರಿಗೆ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ. ಸ್ವಲ್ಪ ಕಡಿಮೆ ಮಾಡ್ಬೇಕು ಅದನ್ನ. ಮತ್ತೆ ಇನ್ನೊಂದೇನಂದ್ರೆ ದಿನನಿತ್ಯ ವಸ್ತುಗಳು ಕಡಿಮೆ ಮಾಡಬೇಕು. ಫ್ರೀ ಕೊಟ್ಟಿರೋದನ್ನ ನಿಲ್ಲಿಸಬಾರ್ದು. ನಿಲ್ಲಿಸೋದನ್ನ ಏನು ತೊಂದರೆ ಇಲ್ಲ. ಅವ್ರು ಫ್ರೀ ಕೊಡ್ತಾ ಇದ್ದಾರೆ, ಬೆಲೆಗಳು ಜಾಸ್ತಿ ಹೇಳ್ತಾ ಇದ್ದಾರೆ. ಡ್ರಿಂಕ್ಸ್ ಎಲ್ಲ ಜಾಸ್ತಿ ಆಗೈತೆ, ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ದಿನನಿತ್ಯ ವಸ್ತುಗಳಂದ್ರೆ ಥರ ರೇಷನು ಅದೆಲ್ಲ ಕಡಿಮೆ ಮಾಡಬೇಕು. ಕರೆಂಟ್ ಬಿಲ್ ಫ್ರೀ ಕೊಡ್ತಾ ಇದ್ದಾರೆ, ಆದರೂ ಸ್ವಲ್ಪ ಜನಕ್ಕೆ 500 ಬರ್ತೈತೆ, 1000 ಬರ್ತೈತೆ. ಅದು ಸ್ವಲ್ಪ ನಿಲ್ಸಿದಾರೆ ಅಂದ್ರೆ ಚೆನ್ನಾಗಿರ್ತದೆ ಮೇಡಮ್. ಅಂದ್ರೆ ಫ್ರೀ ಜೊತೆಗೆ ಬೆಲೆ ಏರಿಕೆ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಹೌದು ಮೇಡಮ್, ಫ್ರೀ ಜೊತೆಗೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಅಂದ್ರೆ ದಿನನಿತ್ಯ ವಸ್ತುಗಳೇ ಜಾಸ್ತಿ ಆಗಿರೋದು. ಓಕೆ, ಮೋದಿ ಅವರೇ ಮತ್ತೆ ಪ್ರಧಾನಿ ಆಗ್ಬೇಕು ಅಂತ ಹೇಳಿದ್ರು. ಯಾಕೆ ಅವರೇ ಆಗ್ಬೇಕು? ಯಾಕೆ ಕಾಂಗ್ರೆಸ್ ನಲ್ಲಿ ಯಾರು ಸಮರ್ಥ ಅಭ್ಯರ್ಥಿಗಳಿಲ್ವಾ? ಹೇಗೆ? ಅವು ಇದಾರೆ ಮೇಡಮ್. ಯಾಕಂದ್ರೆ ಕಾಂಗ್ರೆಸ್ ಅಂದ್ರೆ ಇವಾಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಇದ್ದಾಗಿಂದಾನೇ ಇವಾಗ ಕರ್ನಾಟಕ ಚೆನ್ನಾಗಿದ್ದು. ಮತ್ತೆ BJPಯಲ್ಲಿ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇಂದ ನಮ್ಗೆ ಎಲ್ಲ ಅನುಕೂಲ ಆಗ್ತಾ ಇದೆ. ಹಿಂದೂ ಅವ್ರಿಗೆ, ಮುಸ್ಲಿಂ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ರಾಮ ಮಂದಿರದಿಂದ ಸ್ವಲ್ಪ ಗಲಾಟೆಗಳಷ್ಟೇ. ಈಗ ಹಾಲಿ ಶಾಸಕರು ಇಲ್ಲಿ M ಕೃಷ್ಣಪ್ಪ ಅವರು ಇದ್ದಾರೆ. ಹೇಗೆ ಕೆಲಸಗಳನ್ನ ಮಾಡ್ತಿದಾರಾ ಹೇಗೆ? ಮೇಡಮ್, ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೇಡಮ್. M ಕೃಷ್ಣಪ್ಪ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. MLA ಅವರು ರೋಡ್ಗಳೆಲ್ಲ, ವಾಟರ್ ಸಪ್ಲೈ, ವಾಟರ್ ಪಾಯಿಂಟ್ಗಳು, ಪಾಪ ಎಲೆಕ್ಟ್ರಿಕಲು ಏನೇನು ಪ್ರಾಬ್ಲಮ್ ಇದ್ರು ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೇಡಮ್. ಮತ್ತೆ BBMP ಅವ್ರಿಗೂ ಎಲ್ಲ ಕರೆಕ್ಟಾಗಿ ಎಲ್ಲ ಏನೇನು ಬರಬೇಕು ಎಲ್ಲ ಕರೆಕ್ಟಾಗಿ ಬರ್ತೈತೆ ಮೇಡಮ್. ಈ ಒಂದು ವಾರ್ಡ್ ಅಲ್ಲಿ ಯಾವುದೇ ಸಮಸ್ಯೆಗಳಿಲ್ವಾ ಹಾಗಾದ್ರೆ? ಇಲ್ಲ ಮೇಡಮ್, ನಮ್ಮ ವಾರ್ಡಲ್ಲಿ ಏನು ಸಮಸ್ಯೆಗಳಿಲ್ಲ ಸದ್ಯಕ್ಕೆ. ಓಕೆ, ಈಗ ಹಾಲಿ ಸಂಸದರು ತೇಜಸ್ವಿ ಸೂರ್ಯ ಅವರು, ಅವ್ರಿಗೆ ಈ ಬಾರಿ BJP ಟಿಕೆಟ್ ಕೊಡ್ಬೇಕಾ ಅಥವಾ ಚೇಂಜ್ ಮಾಡ್ಬೇಕಾ ಯಾರಿಗಾದ್ರು? ಮೇಡಮ್, ಅವರು ನಾವು ಯಾರಂತ ಗೊತ್ತಿಲ್ಲ ನಮ್ಗೆ. ಅವ್ರ ಬಗ್ಗೆ ಹೇಳೋದು ನಾವು ತಪ್ಪು. ನಾವು ಅವ್ರ ಬಗ್ಗೆ ಮಾತಾಡೋಕೆ ಗೊತ್ತಾಗಲ್ಲ. ನಮ್ಮ ಬಸವರಾಜ ಬೊಂಬೆ ಅವರು ಕರ್ನಾಟಕ CM ಆದ್ರೆ ಚೆನ್ನಾಗಿರ್ತದೆ ಅಂತ ಮೇಡಮ್, BJP ಕಡೆಯಿಂದ. ಸರ್, ತಮ್ಮ ಹೆಸರು? ಮಲ್ಲೇಶ್ ಅಂತ ಮೇಡಮ್. ಓಕೆ, ಈಗೇನು MP ಎಲೆಕ್ಷನ್ಸ್ ಬರ್ತಾ ಇದೆ. ಸೊ ಹಾಗಾಗಿ ಮುಂದಿನ ಪ್ರಧಾನಿ ಯಾರಾಗ್ಬೇಕು ಸರ್? ಸೊ ಮುಂದಿನ ಪ್ರಧಾನಿ ಅಂದರೆ ದೇಶವನ್ನು ಕಟ್ತಕ್ಕಂಥದ್ದು, ಭದ್ರತೆಗೊಳಿಸ್ತಕ್ಕಂಥದ್ದು, ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳೇನಿದ್ದಾವೆ, ಏನು ದೇಶದ ಭದ್ರತೆಗಳಾಗಿರ್ಬೋದು ಮತ್ತು ಅಭಿವೃದ್ಧಿಗಳಾಗಿರ್ಬೋದು ಮತ್ತು ಇರ್ತಕ್ಕಂಥ ಸಮಸ್ಯೆಗಳು ಇರ್ತಕ್ಕಂಥದ್ದು ಏನಿದೆ ಅಂತ ಸಮಸ್ಯೆ ಅಂದರೆ ಈಗ ಇರ್ತಕ್ಕಂಥದ್ದು ನಿರುದ್ಯೋಗ ಸಮಸ್ಯೆ ಅಂತಕ್ಕಂಥದ್ದಿದೆ. ಇಂತಹ ಒಂದು ಸಮಸ್ಯೆಗಳನ್ನು ಹೋಗಲಾಡ್ಸೋಕ್ಕೆ ನಮ್ಮ ನರೇಂದ್ರ ಮೋದಿ ಅಂತಕ್ಕಂಥ ಒಬ್ಬ ಧೀಮಂತ ನಾಯಕರು ಇರ್ತಕ್ಕಂಥದ್ದು ಒಳ್ಳೆಯದೇನೆ. ಓಕೆ, ಕಾಂಗ್ರೆಸ್ ನಿಂದ ಯಾರು ಯಾಕೆ ಬೇಡ? ರಾಹುಲ್ ಗಾಂಧಿ ಬೇಡವಾ ಅಥವಾ ಸಮರ್ಥ ನಾಯಕರಿಲ್ವಾ? ಸಮರ್ಥ ನಾಯಕರು ಕಾಂಗ್ರೆಸ್ನಲ್ಲಿ ಯಾರೂ ಇಲ್ಲ ಮೇಡಮ್. ಆ ಥರ ದೇಶದಲ್ಲಿ ಈಗ ಭಾರತ ದೇಶ ಒಂದೇ ಕಟ್ಟೋದಲ್ಲ, ಇಡೀ ವರ್ಲ್ಡನ್ನು ಒಂದು ದೇಶವಾಗಿ ತರಬೇಕು. ಒಂದು ವರ್ಲ್ಡನ್ನು ದೇಶವಾಗಿ ತರಬೇಕು, ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವರು ಒಂದು ಪ್ರಚಾರ ಗಿಟ್ಟಿಸ್ಬೇಕು ಅಂತಂದರೆ ಮುಖ್ಯವಾಗಿ ಈ ಥರ ಇರ್ತಕ್ಕಂಥವ್ರು ಬೇಕು. ನಮ್ಮ ನರೇಂದ್ರ ಮೋದಿ ಅವರ ನಾಯಕತ್ವ ಅಂತಕ್ಕಂಥದ್ದು ಇರ್ತಕ್ಕಂಥವ್ರು ಬೇಕು. ಸೊ ಹಿಂದೆ ಇದ್ದರು, ಇಂದಿರಾ ಗಾಂಧಿ ಅವರಾಗಿರ್ಬೋದು, ನೆಹರು ಅಂತಕ್ಕಂಥವ್ರು ಆಗಿರ್ಬೋದು, UP ಸಿಂಗ್ ಆಗಿರ್ಬೋದು, ಅವರೆಲ್ಲ ಕೇಪಬಲ್ ಪರ್ಸನ್ನು, ಅವರೆಲ್ಲ ಚೆನ್ನಾಗಿ ಮಾಡಿರು. ಬಟ್ ಈಗ ಪ್ರೆಸೆಂಟ್ ಇರ್ತಕ್ಕಂಥವ್ರಲ್ಲಿ ಈ ಒಂದು ಕಾಂಗ್ರೆಸ್ನಲ್ಲಿ ಅಂತಹ ಒಂದು ಧೀಮಂತ ನಾಯಕರು, ದೇಶವನ್ನು ಕಟ್ತಕ್ಕಂಥವ್ರು, ದೇಶದ ಒಂದು ಭದ್ರತೆಯನ್ನು ಕಾಪಾಡ್ತಕ್ಕಂಥವ್ರು ಯಾರೂ ಇಲ್ಲ. ಈಗ ನಾವು ದೇಶವನ್ನು ಬರೀ ಆಂತರಿಕವಾಗಿ ನೋಡಬಾರ್ದು, ಬಾಹ್ಯವಾಗಿ ನೋಡಬೇಕು. ಸೊ ದೇಶ ಬರೀ ಆಂತರಿಕವಾಗಿ ಅಭಿವೃದ್ಧಿ ಹೊಂದಿದೆ, ಎಲ್ಲ ಸುರಕ್ಷಿತವಿದೆ ಅಂತಕ್ಕಿಂತ ಹೆಚ್ಚಿನದಾಗಿ ಬಾಹ್ಯವಾಗಿ ನಮ್ಮ ದೇಶ ಭದ್ರತೆ ಮುಖ್ಯ. ಇವತ್ತೇನಾಗಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಯೋತ್ಪಾದನೆಗಳಾಗಿರ್ಬೋದು, ಹಣಕಾಸು ಸಮಸ್ಯೆಗಳಾಗಿರ್ಬೋದು, ಅಥವಾ ಇನ್ಯಾವುದೋ ರೀತಿಯಾಗಿರ್ತಕ್ಕಂಥ ಒಂದು ಭೀತಿಗಳಾಗಿರ್ಬೋದು, ಯುದ್ಧಗಳಾಗಿರ್ಬೋದು, ಇವುಗಳನ್ನೆಲ್ಲ ತಡೆಗಟ್ಟಿ ಒಂದು ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ನಾಯಕ ಅಂತಕ್ಕಂಥವ್ರು ಬೇಕೇ ಬೇಕು. ಇವತ್ತು ಇಸ್ರೇಲ್ ವಾರ ಆಗಿರ್ಬೋದು, ಅಥವಾ ನಮಗೆ ಇರ್ತಕ್ಕಂಥ ಈ ಒಂದು ಚೀನಾ ಸಮಸ್ಯೆಗಳಾಗಿರ್ಬೋದು, ಮತ್ತು ಈಗ ತಾನೇ ಅರಬ್ ಕಂಟ್ರಿಗೆ ಹೋಗಿ ಬಂದಿದ್ದಾರೆ. ಸೊ ಅರಬ್ನಲ್ಲಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಸಂಬಂಧವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತಕ್ಕಂಥವ್ರು. ಈ ರೀತಿಯಾಗಿರ್ತಕ್ಕಂಥ ಮನೋಭಾವನೆ ಇಟ್ಕೊಂಡು ಬೆಳೆಸ್ಬೇಕೇ ಹೊರತು ಕೇವಲ ನಮ್ಮಲ್ಲಿ ಇರ್ತಕ್ಕಂಥದ್ದೇ, ನಮ್ಮಲ್ಲಿ ಏನು ಇಂಟರ್ನಲ್ ಡಿಸ್ಪ್ಯೂಟ್ ಅಂತಕ್ಕಂಥ, ಅದು ರಿಲಿಜನಲ್ ಡಿಸ್ಪ್ಯೂಟ್ ಇರ್ಬೋದು, ಅಥವಾ ಇನ್ಯಾವುದೋ ಲ್ಯಾಂಗ್ವೇಜ್ ಡಿಸ್ಪ್ಯೂಟ್ ಇರ್ಬೋದು, ಅಥವಾ ಬಾರ್ಡರ್ ಡಿಸ್ಪ್ಯೂಟ್ ಇರ್ಬೋದು, ಇವೆಲ್ಲ ಇರ್ತವೆ. ಇವನ್ನೆಲ್ಲ ನಾವು ಬಗೆಹರಿಸ್ಕೊಡ್ತೀವಿ.
ಆದರೆ ನಾವು ಏನಿದೆ ಎಕ್ಸ್ಟರ್ನಲ್ಲು ಒಂದು ಪ್ರಾಬ್ಲಮ್ಸ್ ಏನಿದೆಯೋ ಎಕ್ಸ್ಟರ್ನಲ್ ಪ್ರಾಬ್ಲಮ್ಸನ್ನು ನಾವು ಯಾವಾಗ ಸಾಲ್ವ್ ಮಾಡ್ತೀವೋ ದೇಶ ಅಂತಕ್ಕಂಥದ್ದು ಸೆಕ್ಯೂರ್ ಆಗೋಕ್ಕೆ ಸಾಧ್ಯವಾಗ್ತದೆ. ತಮ್ಮದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರನ Yes, ಹೇಗೆ? ದಕ್ಷಿಣ ಈ ಬಾರಿ MP ತೇಜಸ್ವಿ ಸೂರ್ಯ ಅವರಿದ್ದಾರೆ, ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? MP ತೇಜಸ್ವಿ ಸೂರ್ಯ ಇದ್ದ ಡಾಮಿನೆಂಟ್ ಲೀಡರ್ಸ್ ಮಾಡ್ತಾರೆ. ಯಂಗ್ಸ್ಟಾರ್ಗಳು ಅವ್ರಿಗೆ ಗೊತ್ತಿದೆ, ಯಾಕೆಂದರೆ ಅವರೆಲ್ಲ ಫಾಲೋವರ್ ಟು ದ ಮೋದಿ. ಸೊ ಅದು ಆನೆಸ್ಟ್ ಅಂತಕ್ಕಂಥದ್ದು ಇರಬೇಕು, ಮತ್ತು ಒಂದು ಸ್ಪಿರಿಚ್ ಇರಬೇಕು, ಸೊ ಪೊಲಿಟಿಕಲ್ ಸ್ಪಿರಿಚ್ ಇರಬೇಕು, ಪೊಲಿಟಿಕಲ್ ಕಲ್ಚರ್ ಇರಬೇಕು. ಸೊ ಒಂದು ದೇಶದ ಬಗ್ಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅಭಿಮಾನವನ್ನು ತಿಳ್ಕೊಂಡು ಅವರು ಕೆಲಸವನ್ನು ಮಾಡಬೇಕು. ನಾವು ರಿಲಿಜಿಯನ್ ಅಂತಕ್ಕಂಥದ್ದು ನೋಡಬಾರ್ದು, ಗೊತ್ತಾಯ್ತಾನೆ. ನಾವೇನು ಬೇಕು ಅಂದರೆ ಸಹಕಾರ ಅಂತಕ್ಕಂಥದ್ದು ನೋಡಬೇಕು, ಮತ್ತು ಕೋ ಎಕ್ಸಿಸ್ಟೆನ್ಸಿ ಅಂತ ಏನು ಕರಿತೇವೆ, ಸಹಬಾಳ್ಮೆ ಅಂತಕ್ಕಂಥದ್ದು ನೋಡಬೇಕು. ಸಹಬಾಳ್ಮೆಯಿಂದ ದೇಶವನ್ನು ಮುನ್ನಡೆಸ್ಬೇಕು. ನಾವು ಯಾವುದೋ ಒಂದು ರಿಲಿಜಿಯನ್ ಡಿಸ್ಪ್ಯೂಟ್ ಇಟ್ಕೊಂಡು ಕೋ ಎಕ್ಸಿಸ್ಟೆನ್ಸಿಯನ್ನು ಮರೆಯೋಕ್ಕಾಗಲ್ಲ. ನಮಗೆ ಭಾತೃತ್ವ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಭಾತೃತ್ವವನ್ನು ಇವತ್ತು ನಾವು ಇಂಟರ್ನಲ್ ಭಾತೃತ್ವವನ್ನು ಎಕ್ಸಿಸ್ಟೆನ್ಸಿಯನ್ನು ಕಾಪಾಡ್ತಿಲ್ಲ, ಎಕ್ಸ್ಟರ್ನಲ್ಲು ಎಕ್ಸಿಸ್ಟೆನ್ಸಿ ಕಾಪಾಡ್ತಾ ಇದ್ವಿ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಹ್ಯವಾಗಿ ಅದು ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಅಥವಾ ಯಾವುದೇ ರಿಲಿಜಿಯನ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ದೇಶವನ್ನು ಮುನ್ನಡೆಸ್ತಕ್ಕಂಥ ಒಂದು ಮನೋಭಾವನೆಯನ್ನು ಈ ಒಂದು ನಾಯಕರು ಇಟ್ಕೊಂಡಿದ್ದಾರೆ. ಓಕೆ, ಈ ಬಾರಿ ಕೂಡ ತೇಜಸ್ವಿ ಸೂರ್ಯ ಅವ್ರಿಗೆ ಟಿಕೆಟ್ ಕೊಡ್ಬೇಕಾ ಹೇಗೆ? ಯಾಕಂದ್ರೆ ಕಳೆದ ಬಾರಿ ಅವ್ರಿಗೆ ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಎಸ್, ಇಲ್ಲ, ಈಗ ತೇಜಸ್ವಿನಿ ಅನಂತಕುಮಾರ್ಗಿಂತ ಹೆಚ್ಚಿನದಾಗಿ ತೇಜಸ್ವಿನಿ ಸೂರ್ಯಗಂತವ್ರಿಗೆ ಕೊಡ್ತಕ್ಕಂಥದ್ದು ಒಳ್ಳೆಯದು. ಯಂಗ್ಸ್ಟಾರ್ಗಳು ಕೆಲಸ ಮಾಡ್ತಾರೆ. ಸೊ ಅವರು ಎಲ್ಲ ರೀತಿಯಲ್ಲೂ ಒಂದು ಫಾಲೋಯರ್, ಲೀಡರ್ಶಿಪ್ ಫಾಲೋಯರ್ಸ್ ಅಂತಕ್ಕಂಥದ್ದು ಪೊಲಿಟಿಕಲ್ ವರ್ಚರ್ಸ್ ಇರಬೇಕು. ಪೊಲಿಟಿಕಲ್ ವರ್ಚರ್ಸ್ ಇಸ್ ವೆರಿ ನೈಸ್. ಓಕೆ, ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ. ಇದು ನಿಜಕ್ಕೂ ಈ ಪ್ಲಾನ್ ವರ್ಕೌಟ್ ಆಗತ್ತಾ? ಅಲ್ಲ, ಅದು BJP ಇಸ್ ದ ಅಜೆಂಡಾ, ಇಸ್ ದ BJP ಇಸ್ ದ ಓಕೆ. BJP ನೋ ಪ್ರಾಬ್ಲಮ್ಸ್. ಏನೋ JDSನವರು ಅವ್ರ ಜೊತೆಗೆ ನಾವು ಈ ಥರವಾದಂಥ ಕೋಪ್ರೇಷನ್ಸ್ ಮಾಡೋಣ, ಒಳ್ಳೆಯವ್ರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಕೋಪ್ರೇಷನ್ಸ್ ಮಾಡೋಣ, ಸಪೋರ್ಟ್ ಮಾಡೋಣ ಅಂತ ಹೋಗಿದ್ದಾರೆ ಹೊರತು ಅವರೇ ನಾವು ಅಧಿಕಾರ ತಗೋಬೇಕು, ನಾವು ಗೆಲ್ಲಬೇಕು ಅಂತಕ್ಕಂಥದ್ದೇನಲ್ಲ. ಸೊ ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸೊ ಯಾರು ದೇಶದಲ್ಲಿ ಒಂದು ಭದ್ರತೆಯನ್ನು ಕಾಪಾಡ್ತಿದ್ದಾರೆ, ಇವಾಗ ಒಳ್ಳೆಯದನ್ನ ಮಾಡೋರನ್ನ ಒಳ್ಳೆಯವರು ಅಂತಲೇ ಕರಿಬೇಕೆ ಹೊರತು ಇಲ್ಲ ಸರಿ ಇಲ್ಲ ಅಂತಕ್ಕಂಥದ್ದು ಕರೆ. ಈಗ ಅವ್ರದ್ದು ಏನಿತ್ತು NDA ಅಂತಕ್ಕಾಗಿರ್ಬೋದು ಅಥವಾ INDA ಅಂತಕ್ಕಂಥದ್ದಾಗಿರ್ಬೋದು. ಸೊ ಇವತ್ತು NDA ಅಂತಕ್ಕಂಥ ಅವರು INDAನಲ್ಲಿ ಇರ್ತಕ್ಕಂಥವ್ರು NDAಗೆ ಬಂದಿದ್ದಾರೆ. ಯಾಕೆ ಬಂದರು ಅಂತಂದರೆ, ಸೊ NDA ಅಂತಕ್ಕಂಥದ್ದು ಒಂದು ಭದ್ರವಾಗಿರ್ತಕ್ಕಂಥ ದೇಶ ಕಟ್ಟೋದ್ರಲ್ಲಿ ಮುಂದೆ ಇದೆ, ಒಳ್ಳೆ ಲೀಡರ್ಶಿಪ್ ಇದೆ. ಅದಕ್ಕಿಂತ ಹೆಚ್ಚಿನದಾಗಿ ಇಸ್ ದ ಗುಡ್ ವರ್ಕರ್ಸ್ ಆಸ್ ದ ಕ್ಯಾಬಿನೆಟ್ ಆಫ್ ದ ಮೋದಿ. ಈಗ ರಾಜ್ಯದ ವಿಚಾರಕ್ಕೆ ಬಂದ್ರೆ 28 ಲೋಕಸಭಾ ಕ್ಷೇತ್ರ ಇದೆ. ಯಾರ್ಯಾರಿಗೆ ಎಷ್ಟೆಷ್ಟು ಟಿಕೆಟ್ ಬರ್ಬೋದು, ಸೀಟ್ಸ್ ಸಿಗ್ಬೋದು ಸರ್? ಸೀಟು ಎಲ್ಲರೂ 28 JDS ಮತ್ತು BJP ಮಿಂಗಲ್ ಆಗಿದೆ. ಸೊ ಅದರಲ್ಲಿ ಏನಾಗುತ್ತೆ, ಒಂದು 5 ಸೀಟ್ ಅಂತೂ JDS ಕೊಟ್ಟೆ ಕೊಡ್ತಾರೆ. ಇಂಪಾರ್ಟೆಂಟ್ ಸೀಟ್ ಹಂಚಿಕೆ ಬಿಟ್ಟು ಎಷ್ಟು ವಿನ್ ಆಗ್ಬೋದು ಅಂತ ಯಾರ್ಯಾರು? ಸೊ ಈ ಮೈತ್ರಿಗೆ ಎಷ್ಟು ಬರಬಹುದು ಮತ್ತೆ ಕಾಂಗ್ರೆಸ್ಗೆ ಎಷ್ಟು ಬರಬಹುದು? ಮೈತ್ರಿಯಲ್ಲಿ ಈಗ JDS ಮತ್ತು BJP ಸೇರಿರೆ ಅಬೌವ್ 125 ಬರುತ್ತೆ ಮೇಡಮ್. ಇನ್ನೊಂದು 2-3 ಕಾಂಗ್ರೆಸ್ ಗೆದ್ಕೋಬಹುದು. ಅದಕ್ಕಿಂತ ಹೆಚ್ಚಿನದಾಗಿ ಹೋಗೋಕ್ಕಾಗಲ್ಲ. ಯಾಕೆಂದರೆ ಈಗಿರ್ತಕ್ಕಂಥ ಟ್ರೆಂಡ್ನಲ್ಲಿ ಮತ್ತು ಏನು ಗ್ಯಾರಂಟೀಸ್ ಅಂತ ಏನು ಮಾಡಿದ್ದಾರೆ, ಅಥವಾ ಸೆಂಟ್ರನಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ವೀಕ್ನೆಸ್ ಇದೆ, ಅಥವಾ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಲೀಡರ್ಸ್ ಸೆಲೆಕ್ಷನ್ಸ್ ಅಂತಕ್ಕಂಥದ್ದಿಲ್ಲ. ಲೀಡರ್ ಈಗ ಖರ್ಗೆ ಅಂತಕ್ಕಂಥವ್ರು ಓಕೆ, ಖರ್ಗೆ ಇಸ್ ದ ಗುಡ್ ಪರ್ಸನ್, ಇಸ್ ದ ಡಾಮಿನೆಂಟ್ ಪರ್ಸನ್. ಬಟ್ ಖರ್ಗೆ ಕೊಟ್ಟರೆ ಹಿಂದೆ ಮನಮೋಹನ್ ಸಿಂಗ್ ಕೊಟ್ಟು 10 ವರ್ಷ ದೇಶನ ವೇಸ್ಟ್ ಮಾಡಾಕ್ಬಿಟ್ರು, ಏನು ಇಂಪ್ರೂವ್ಮೆಂಟ್ ಆಗಲಿಲ್ಲ. ಸುಮ್ಮನೆ ನಾಮಕಾವಸ್ಥೆಗೆ ಇಸ್ ದ ಗುಡ್. ನಾವು ಮನಮೋಹನ್ ಸಿಂಗನ್ನು ಒಪ್ಕೊಳ್ಳೋಣ, ಅವ್ರದ್ದು ಎಕನಾಮಿಕಲಿ ಸಿಸ್ಟಮ್ ಆಗಿರೋದು, ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ಪ್ಲಾನಿಂಗ್ ಆಗಿರ್ಬೋದು. ಮನಮೋಹನ್ ಸಿಂಗ್ ಇಸ್ ದ ವೆರಿ ಗುಡ್. ಬಟ್ ಮನಮೋಹನ್ ಸಿಂಗ್ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋಕ್ಕೆ ಕಾಂಗ್ರೆಸ್ ಬಿಡಲಿಲ್ಲ. ಈ ಸತಿನೂ ಏನಾದರೂ ಖರ್ಗೆಯನ್ನು ಕುಂಡಿಸಿರೆ, ಖರ್ಗೆ ಇಸ್ ದ ಡಾಮಿನೆಂಟ್ ಆಫ್ ದ ಲೀಡರ್ಸ್, ಒಪ್ಕೊಳ್ಳೋಣ, ಈಕ್ವಲ್ ಟು ಮೋದಿನೇ. ಬಟ್ ಆ ಥರ ಕೆಲಸ ಮಾಡೋಕ್ಕೆ ಈಸ್ ನಾಟ್ ಎಂಕರೇಜ್ ಟು ದ ಪಾರ್ಟಿ ಆಫ್ ದ ಪರ್ಸನ್. ಈಗ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಕೊಡ್ತಾ ಇದೆ. ಸೊ ಆ ಒಂದು ಗ್ಯಾರಂಟಿಗಳಿಂದಾಗಿ ಜನರು ಅವ್ರ ಕಡೆ ಓಟ್ ಹಾಕುವಂತಹ ಚಾನ್ಸಸ್ ಹೆಚ್ಚಿದ್ಯಾ? ಖಂಡಿತ ಇಲ್ಲ. ಏನೋ ಬೈ ಮಿಸ್ಟೇಕ್ ಆಗಿ ನಮ್ಮ ಕರ್ನಾಟಕದಲ್ಲಿ ಬಂದಿದೆ. ಆ ಗ್ಯಾರಂಟೀಸು ಲೋಕಸಭೆಯಲ್ಲಿ ವರ್ಕೌಟ್ ಆಗಲ್ಲ. ಗ್ಯಾರಂಟಿಗಳಿಂದ ಜನರಿಗೆ ಏನಾದ್ರೂ ಹೆಲ್ಪ್ ಆಗ್ತಿದ್ಯಾ ಇಲ್ವಾ, ಹೇಗೆ? ಇಲ್ಲ ಮೇಡಮ್. ಆದ್ರಿಂದ ಗ್ಯಾರಂಟಿಯಿಂದ ಈಗ ಗ್ಯಾರಂಟಿ ಫೆಸಿಲಿಟೀಸನ್ನು 50% ಪಡ್ಕೊಳ್ತಾ ಇದ್ದಾರೆ. 100% ಗ್ಯಾರಂಟಿ ಸಕ್ಸಸ್ ಆಗಿಲ್ಲ. ಈಗ ಯುವ ನಿಧಿ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಜನಶಕ್ತಿ ಅಂತ, ಅದು ಸ್ತ್ರೀ ಶಕ್ತಿ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಕರೆಂಟ್ ಅಂತಕ್ಕಂಥದ್ದಾಗಿರ್ಬೋದು, ಅವು 100% ಸಕ್ಸಸ್ ಆಗಿಲ್ಲ, 50% ಸಕ್ಸಸ್ ಆಗಿದ್ದಾವೆ.
ಅವ್ರು ಹಾಕಿರ್ತಕ್ಕಂಥ ಸ್ಕ್ಯಾಬು, ಅವ್ರು ಕೊಟ್ಟಿರ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ನಲ್ಲಿ ಇವತ್ತು ನಮ್ಮ ಸ್ಟೂಡೆಂಟ್ಗಳಿಗೆ ಯುವ ನಿಧಿ ಅಂತ ಬಿಟ್ಟರು. ಯುವ ನಿಧಿ ಖಂಡಿತ ವರ್ಕೌಟ್ ಆಗಿಲ್ಲ. ಅದೇನೋ 2 years ಆಗಿರಬೇಕು ಅಥವಾ ಹೈಯರ್ ಡಿಗ್ರಿಗೆ ಹೋಗಿರಬಾರ್ದು. ಹೈಯರ್ ಡಿಗ್ರಿಗೆ ಹೋಗಿರೋರಿಗೆ ಅದು ಯುವ ನಿಧಿ ಅಂತಕ್ಕಂಥದ್ದು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಥವಾ ಯಾವುದಾದ್ರೂ ಜಾಬಿಗೆ ಸೇರಿರಬಾರ್ದು. ಅವನು ಡಿಗ್ರಿ ಪೂರೈಸ್ಕೊಂಡು ಯಾರೂ ಇವತ್ತು ಐಡ್ಲಾಗಿರಲ್ಲ. ಇಲ್ಲ ಜಾಬ್ಗೆ ಹೋಗ್ತಾನೆ, ಇಲ್ಲ ಹೈಯರ್ ಎಜುಕೇಷನ್ಗೆ ಹೋಗ್ತಾನೆ. ಇನ್ನು ಅವ್ನು ಡಿಗ್ರಿ ಪೂರೈಸ್ಕೊಂಡು ಯಾರೋ ಹೆಣ್ಮಗಳು ಮದುವೆ ಆಗಿ ಬೇರೆ ಕಡೆ ಹೋಗಿದ್ರೆ ಆಕೆ ಅಷ್ಟೇ ಆ ಯುವ ನಿಧಿ ಪಡ್ಕೋಬೋದು. ಯುವಕರು ಕೇವಲ 2-3 ಸಾವಿರದಲ್ಲಿ ಅವ್ರ ಜೀವನ ಮಾಡೋಕ್ಕಾಗಲ್ಲ. ಅದು ಏನಾಗುತ್ತೆ ಅಂದರೆ ಯೂತನ್ನು ಒಂದು ಸೋಂಬೇರಿಯಾಗಿ ಸೃಷ್ಟಿ ಮಾಡ್ತೈತೆ. ಅವ್ರಿಗೆ ಸ್ಪಿರಿಟ್ ಕೊಡಬೇಕು. ನೀವು ಫ್ರೀ ಕೊಡಿ, ಎಜುಕೇಷನ್ ಫ್ರೀ ಕೊಡಿ, ಅಥವಾ ಆಲ್ವೇಸ್ ನೀವು ಉಚಿತವಾದಂಥ ಒಂದು ಸೌಲಭ್ಯಗಳನ್ನು ಕೊಡಿ, ಹಾಸ್ಟೆಲ್ನ ಕೊಡಿ, ಎಜುಕೇಷನ್ಸನ್ನು ಕೊಡಿ. ಅದಕ್ಕಿಂತ ನಾನು ಸುಮ್ಮನೆ ಯುವ ನಿಧಿ ಕೊಡ್ತಾ ಇದ್ದೀನಿ ಹಿಂಗೆ ಅಂತಕ್ಕಂಥದ್ದು ಸಾಲ್ಯ. ಬೇಕಾದ್ರೆ ಒಂದು ಅಪ್ಲಿಕೇಶನ್ ಯಾವುದನ್ನ ಕಾಲ್ ಮಾಡಿ, ಫ್ರೀ ಅಪ್ಪ ಎಜುಕೇಷನ್ ಅಪ್ಲಿಕೇಶನ್ ಹಾಕಕ್ಕೆ ಫ್ರೀ ಅಂತಂದು, ಇಲ್ಲ ಯಾವುದೋ ಕಾಂಪಿಟೇಷನ್ ಎಕ್ಸಾಮ್ಗೆ ನಾವು ಫ್ರೀ ಕೋಚಿಂಗ್ ಕೊಡ್ತೀವಿ ಅಂತಂದರೆ ಅದು ಇಸ್ ಬೆನಿಫಿಟ್. ಈ ಥರ ಮಾಡೋತಕ್ಕಂಥದ್ದು ನಿಮ್ಗೆ 2000 ಕೊಡ್ತೀವಿ ಅಂತಂದರೆ ಕೆಲವರು ಅದು ಬ್ಯಾಡಕ್ಕೂ ಯೂಸ್ ಮಾಡ್ತಾರೆ, ಒಳ್ಳೇದಕ್ಕೂ ಯೂಸ್ ಮಾಡ್ತಾರೆ. ಆ ಥರ ಆಗ್ತದೆ. ಅದು ಇರ್ತಕ್ಕಂಥದ್ದು ಸಮಸ್ಯೆ. ಥ್ಯಾಂಕ್ ಯು. ಒಡೆದಾಳುವ ನೀತಿ ಕಾಂಗ್ರೆಸ್ದವ್ರದ್ದಾಗಿದೆ. ಹೀಗಾಗಿ ಆ ಒಡೆದಾಳುವ ನೀತಿಯಿಂದ ನಾವು ಬೇಸತ್ತಿದ್ದೀವಿ. ಜೊತೆಗೆ ಯಾವುದೇ ರೀತಿಯ ಲೀಡರ್ಶಿಪ್ಪಲ್ಲಿ ಕಾಂಗ್ರೆಸ್ಸಲ್ಲಿ ಎದ್ದು ಕಾಣ್ತಾ ಇಲ್ಲ. ಎಲ್ಲರೂ ಕೂಡ ತಮ್ಮ ವೈಯಕ್ತಿಕ ಮತ್ತು ಸ್ವಾರ್ಥಕ್ಕಾಗಿ ಕೆಲಸಗಳನ್ನು ಕಾಂಗ್ರೆಸ್ನಲ್ಲಿ ಎದ್ದು ಕಾಣ್ತದೆ. ಆದರೆ BJPಯಲ್ಲಿ ರಾಷ್ಟ್ರಕ್ಕಾಗಿ, ದೇಶಕ್ಕಾಗಿ, ದೇಶದ ಅಭಿವೃದ್ಧಿಗಾಗಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ ಲೋಕಸಭಾ ಚುನಾವಣೆ ಅಂತ ಬಂದ್ರೆ, ಸ್ಟೇಟ್ ವಿಚಾರಕ್ಕೆ ಬಂದ್ರೆ 28 ಲೋಕಸಭಾ ಕ್ಷೇತ್ರಗಳಿದೆ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬರ್ಬೋದು ಸರ್? ನಮ್ಮ ಒಂದು ಕರ್ನಾಟಕದ ವ್ಯವಸ್ಥೆಯನ್ನು ನಾವು ನೋಡಿದಾಗ ಬಹುಶಃ ಸಾಮಾನ್ಯ ಜನರನ್ನು, ಮುಗ್ಧರನ್ನು ಈ ಗ್ಯಾರಂಟಿಗಳಿಂದ ಬಲಿಪಶು ಮಾಡ್ತಕ್ಕಂಥ ಕೆಲಸಗಳು ಇವತ್ತು ಆಗ್ತಾ ಇದ್ದೇವೆ. ಹೀಗಾಗಿ ಬಹುಶಃ ಹೆಚ್ಚಿನ ಒಂದು ಜಾಗೃತಿ ಆಗ್ತಾ ಇದ್ದಾರೆ ಮೋದಿಯವರ ಬಗ್ಗೆ. ಹೀಗಾಗಿ ಬಹುಶಃ ಒಂದು 20ರಿಂದ 22 ಸೀಟುಗಳನ್ನು ಖಂಡಿತ ಒಂದು BJPಯನ್ನು ಜೈಬೇರಿ ಬಾರಿಸುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಈಗ ಚುನಾವಣೆಗಾಗಿ BJP ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ. ಇದು ನಿಜಕ್ಕೂ ಕೂಡ ಚುನಾವಣೆಯಲ್ಲಿ ಸಹಾಯ ಆಗತ್ತಾ? BJP ಮತ್ತು JDS ಮೈತ್ರಿ ಅನ್ನೋದಕ್ಕಿಂತ ಇದು ದೇಶದ ಚುನಾವಣೆ, ನರೇಂದ್ರ ಮೋದಿಯವರ ನಾಯಕತ್ವವನ್ನು ಬೆಂಬಲಿಸುವಂಥ ಚುನಾವಣೆ. ಇಲ್ಲಿ ಯಾವುದೇ ಮೈತ್ರಿಯನ್ನು ಜನರ ಒಂದು ಮೈಂಡ್ ಸೆಟ್ನಲ್ಲಿ ಇಲ್ಲ. ಕೇವಲ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ದೇಶ ಅಭಿವೃದ್ಧಿ ಆಗಬೇಕು, ಎಲ್ಲ ಭಾರತೀಯರು ಸ್ವಾಭಿಮಾನದಿಂದ, ಹೆಮ್ಮೆಯಿಂದ ಭಾರತವನ್ನು ಗೌರವಿಸುವಂಥ ದೇಶ ನಮ್ಮದಾಗಬೇಕು ಅನ್ನುವಂಥ ಅಭಿಪ್ರಾಯವನ್ನು ಎಲ್ಲ ಯುವಜನತೆ ಮತ್ತು ಸಾಮಾನ್ಯರು ಕೂಡ ಇವತ್ತು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಮೈತ್ರಿಯ ಬಗ್ಗೆ ಜನರಲ್ಲಿ ಕಲ್ಪನೆ ಇಲ್ಲ. ಮೋದಿ ಮಾತ್ರ ಈ ದೇಶದ ಪ್ರಧಾನಿ ಆಗಬೇಕು ಅನ್ನೋ ಒಂದು ಅಭಿಪ್ರಾಯ ಮಾತ್ರ ನಮ್ಮಲ್ಲಿದೆ. ಅಂದ್ರೆ ಪ್ರಧಾನಿ ಮೋದಿ ಅವರನ್ನ ನೋಡಿ ಕ್ಯಾಂಡಿಡೇಟ್ಗೆ ಜನ BJP ಕ್ಯಾಂಡಿಡೇಟ್ಗೆ ವೋಟ್ ಹಾಕ್ತಾರೆ ಅಂತ ಹೇಳ್ತಿದ್ದೀರಾ? ಖಂಡಿತ ಇದು 100ಕ್ಕೆ 100ರಷ್ಟು ಸತ್ಯ. ಬಹುಶಃ ಹಿಂದಿನ ದಿನಮಾನಗಳಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರ್ಬೋದು, ವಾಜಪೇಯಿ ಅವರಾಗಿರ್ಬೋದು, ಬಹುಶಃ ಇಷ್ಟು ವರ್ಷಗಳ ನಂತರ ನಮ್ಮ ಒಂದು ಭಾರತ ದೇಶಕ್ಕೆ ನಿಜವಾದಂಥ ಕೃಷ್ಣ ಪರಮಾತ್ಮ ಏನಾದರೂ ಸಿಕ್ಕಿದರೆ ಅವರು ನರೇಂದ್ರ ಮೋದಿಯವರು ಸಿಕ್ಕಿದ್ದಾರೆ. ನರೇಂದ್ರ ಮೋದಿಯವರು ಸಿಕ್ಕಿರ್ತಕ್ಕಂಥದ್ದು ನಮ್ಮ ಭಾರತದ ಭಾಗ್ಯ ವಿಧಾತ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಹೇಗಿದೆ CM ಸಿದ್ದರಾಮಯ್ಯ ಅವರ ಆಡಳಿತ ವೈಖರಿ? ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯಜಿಯವರಲ್ಲಿ ಆಗಿರ್ಬೋದು, ಕಾಂಗ್ರೆಸ್ ನಾಯಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ಮಾನವ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸಿ, ಮಾನವರಿಗೆ ಇವತ್ತು ವ್ಯಕ್ತಿಗಳಿಗೆ ಸಮಾಜದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಸಂಪನ್ಮೂಲಗಳನ್ನು ಅಭಿವೃದ್ಧಿ ಆಗಬೇಕೇ ಹೊರತು ಅವರು ವಿನಾಕಾರಣ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಾಗಿಯೂ ಕೂಡ ಮಾನ್ಯ ಸಿದ್ದರಾಮಯ್ಯಜಿಯವರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ, ದಯವಿಟ್ಟು ಜಾತಿ, ಧರ್ಮ, ಇದರಲ್ಲಿ ಭೇದ ಭಾವಗಳನ್ನು, ಒಡೆದಾಳುವ ನೀತಿಗಳನ್ನು ಬಿಟ್ಟು ನಾವೆಲ್ಲ ಭಾರತೀಯರನ್ನುವಂಥ ಭಾವವನ್ನು ಮೂಡಿಸ್ಕೊಂಡು ಸರ್ಕಾರವನ್ನು ಮುನ್ನಡೆಸಬೇಕಾಗಿ ಅವರಲ್ಲಿ ವಿನಂತಿಸ್ತಾರೆ. ಪಂಚ ಗ್ಯಾರಂಟಿಗಳಿಂದ ರಾಜ್ಯದ ಜನರಿಗೆ ಅನುಕೂಲ ಆಗ್ತಿದ್ಯಾ ಇಲ್ವಾ? ಪಂಚ ಗ್ಯಾರಂಟಿಗಳಿಂದ ಜನರು ಸೋಮಾರಿಗಳಾಗ್ತಾ ಇದ್ದಾರೆ. ಇದರಿಂದ ಅನುಕೂಲ ಅನ್ನುವುದಕ್ಕಿಂತಲೂ ಅನಾನುಕೂಲ ಆಗ್ತಾ ಇದೆ. ಯಾಕಂದರೆ ಜನರಿಗೆ ಪುಕ್ಕಟ್ಟೆ ಹಣ ಕೈಗೆ ಸಿಗುವುದರಿಂದ ಹಣದ ಬೆಲೆ ಗೊತ್ತಾಗೋದಿಲ್ಲ ಮತ್ತು ಸೋಮಾರಿತನಕ್ಕೆ ಅವರನ್ನು ನೂಕುವಂಥ ಕೆಲಸ ಆಗ್ತಾ ಇದೆ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಹನುಮಂತರಾಯಗೌಡ ಮಾಲಿ ಪಾಟೀಲ್ ಅಂತ. ನೆಕ್ಸ್ಟ್ ಯಾರು ಪ್ರಧಾನಿ ಆಗಬೇಕು ಸರ್? ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಬೇಕು. ಯಾಕೆ ನರೇಂದ್ರ ಮೋದಿ ಅವರೇ ಆಗಬೇಕು? ಹೇಳಿದ್ರಲ್ಲ ಈಗ ಶರಣಗೌಡ ಪಾಟೀಲ್ ಅವರು ಹೇಳಿದ್ದಾರೇನೆ, ನರೇಂದ್ರ ಮೋದಿ ಅವರು ಅಪಾರ ಕೊಡುಗೆ ಇದೆ, ದೇಶಕ್ಕಾಗಿ ಕೊಡ್ತಕ್ಕಂಥ ಅಪಾರ ಕೊಡುಗೆ. ಬಹುತೇಕ ಎಲ್ಲ ವಿಷಯದಲ್ಲೂ ನರೇಂದ್ರ ಮೋದಿ ಅವರು ಒಂದು ಉನ್ನತ ಮಟ್ಟಕ್ಕೆ ದೇಶವನ್ನು ಆಳ್ತಕ್ಕಂಥ ಶಕ್ತಿ ಅವ್ರ ಹತ್ರ ಇದೆ ಅಂತ ಭಾವಿಸ್ತಾ ಇದ್ದೀನಿ. 28 ಲೋಕಸಭಾ ಕ್ಷೇತ್ರದಲ್ಲಿ BJP ಮತ್ತೆ JDS ಮೈತ್ರಿಗೆ ಎಷ್ಟು ಸೀಟ್ ಬರ್ಬೋದು, ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು ಸರ್? ಮೈತ್ರಿ ಅನ್ನೋದಕ್ಕಿಂತ ಶರಣಗೌಡರು ಹೇಳಿದ ಪ್ರಕಾರ ಮೈತ್ರಿಕ್ಕಿಂತ ದೇಶ ನರೇಂದ್ರ ಮೋದಿಯನ್ನು ನೋಡಿ
ಈ ವ್ಯಕ್ತಿ ಯಾರೇ ಇರಲಿ, ಬಿ ಜೆ ಪಿ ಆಗಲಿ JDS ಆಗಲಿ, ವ್ಯಕ್ತಿಕ್ಕಿಂತ ಮೋದಿಯವ್ರನ್ನ ನೋಡಿ ಓಟ್ ಹಾಕೋಂಥ ಜನತೆಯನ್ನು ಜಾಸ್ತಿ ಇದ್ದಾರೆ. ಓಕೆ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ಹೇಗೆ ಆಡಳಿತವನ್ನ ನಡೆಸ್ತಾ ಇದೆ? ಬಟ್ ಇದೇ ಹೇಳಿದ್ರಲ್ಲ, ಗ್ಯಾರಂಟಿಗೋಸ್ಕರ ಆಡಳಿತದಲ್ಲಿ ಕುಂಠಿತ ಆಗ್ತಾ ಇದೆ. ಗ್ಯಾರಂಟಿಗಳಿಂದ ಜನರಿಗೆ ಪ್ರಯೋಜನ ಆಗ್ತಾ ಇದೆಯಾ? ಏನ್ರಿ? ಜನರಿಗೆ ಗ್ಯಾರಂಟಿಗಳಿಂದ ಪ್ರಯೋಜನ ಆಗ್ತಾ ಇದೆಯಾ? ಆಗ್ತಾ ಇದೆ, ಕೆಲವೊಂದು ವಿಚಾರದಲ್ಲಿ ಆಗ್ತಾ ಇಲ್ಲ ಮೇಡಮ್. ಓಕೆ ಸರ್, ಈಗ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆಯಾ, ಹೇಗೆ? ರಾಜ್ಯದಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಅಭಿವೃದ್ಧಿ ಕೆಲಸಗಳು ಸಂಪೂರ್ಣವಾಗಿ ಕುಂಠಿತವಾಗಿದ್ದಾವೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳಿಗೆ ಅವರು ಸರ್ಕಾರದ ಹಣವನ್ನು ಸಮಜಾಯಿಸಲಿಕ್ಕೆ ಕೇಂದ್ರ ಸರ್ಕಾರವನ್ನು ಎತ್ಕಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅಭಿವೃದ್ಧಿ ಯೋಜನೆಗಳು ಸಂಪೂರ್ಣವಾಗಿ ಕುಂಠಿತವಾಗಿದ್ದಾವೆ. ಎಷ್ಟೋ ಮಂದಿ ಇಲ್ಲಿ ಕಾಂಟ್ರಾಕ್ಟರ್ಗಳು ಪಾಪ ನಂಬಿ ಎಷ್ಟೋ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿರ್ತಾರೆ. ಅವರು ಇವತ್ತು ಎಷ್ಟೋ ಮಂದಿ ವಿಷವನ್ನು ಕೊಡ್ತಕ್ಕಂಥ ಕೆಲಸಗಳಾಗ್ತಾ ಇದ್ದಾವೆ. ಸಾಮಾಜಿಕವಾಗಿ ಅವರ ಸಾಂಸಾರಿಕ ಚಟುವಟಿಕೆಗಳಲ್ಲಿ ಇವರ ಒಂದು ಯೋಜನೆಗಳಿಂದ ಕಲಹಗಳು ಉಂಟಾಗಿ ಎಷ್ಟೋ ಮಂದಿ ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಕ್ಕಂಥ ಉದಾಹರಣೆಗಳು ಕೂಡ ಸಾಕಷ್ಟಾಗಿವೆ ಈಗಾಗಲೇ. ಜೊತೆಗೆ BJPಯಲ್ಲಿ 40% ಅಂತ ಹೇಳ್ತಾ ಇದ್ರು. ಬಹುಶಃ ಇವರು 40 ದಾಟಿ 50-60 ರೇಂಜಿನಲ್ಲಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇರುವುದು ಬಹುಶಃ ನಮ್ಮ ರಾಜ್ಯದ ದುರಂತ ಇವತ್ತು. ಅಂದ್ರೆ ಕಮಿಷನ್ ದಂಧೆ ಇದು ಕೂಡ ಆರೋಪ ಈಗ ಮಾಡಿದಾರಲ್ಲ ಕೆಂಪಣ್ಣ ಅವರು, ಸೊ ಇದೆ ಅಂತ ನೀವು ಒಪ್ಕೊಳ್ತೀರಾ? ಖಂಡಿತವಾಗಿ 100ಕ್ಕೆ 100 ಕಮಿಷನ್ ದಂಧೆ ಇದೆ. ಕಮಿಷನ್ ದಂಧೆಯಲ್ಲಿ ಸಿಕ್ಕು ಸಾವಿರಾರು ಸಾರ್ವಜನಿಕರು ಒದ್ದಾಡ್ತಾ ಇದ್ದಾರೆ. ತಮ್ಮ ಸಾಂಸಾರಿಕ ಸಾಮಾಜಿಕ ವ್ಯವಸ್ಥೆಯ ಮಾನಸಿಕ ಸ್ಥಿತಿಮಿತಿಯನ್ನೇ ಕಳೆದುಕೊಂಡು ಇವತ್ತು ನಲಗುವಂಥ ಪರಿಸ್ಥಿತಿ ಒದಗಿ ಬಂದಿದೆ ಮೇಡಮ್. ಸರಿ, ನೀವೀಗ ಕಾಂಗ್ರೆಸ್ ಮೇಲೆ 40% ಕಮಿಷನ್ ಆರೋಪವನ್ನ ಮಾಡ್ತಾ ಇದ್ದೀರಾ. ಈ ಹಿಂದೆ ಕೂಡ BJP ಸರ್ಕಾರದ ಮೇಲೂ ಕೂಡ ಇದೇ ಆರೋಪ ಬಂದಿತ್ತು, ಸೊ ಅದನ್ನು ಹಾಗಾದ್ರೆ ಒಪ್ಕೊಳ್ತೀರಾ ನೀವು? ಎಲ್ಲ ಸರ್ಕಾರಗಳು ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗ್ತಾ ಇದ್ದಾವೆ. ನಾವು ಇವತ್ತು ಕೇಂದ್ರ ಸರ್ಕಾರವನ್ನು ಹೊರತುಪಡಿಸಿ ನಮ್ಮ ರಾಜ್ಯಗಳಲ್ಲಾಗಿರ್ಬೋದು ಅಥವಾ ಉಳಿದ ರಾಜ್ಯಗಳಲ್ಲಾಗಿರ್ಬೋದು ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಬಹುಶಃ ಈ ಭ್ರಷ್ಟಾಚಾರ ನಿಲ್ಲಬೇಕಂದ್ರೆ ನರೇಂದ್ರ ಮೋದಿ ಅಂತ ನಾಯಕತ್ವ ಗುಣ ಇರತಕ್ಕಂಥ ಸಾಕಷ್ಟು ಯುವಕರು ರಾಜಕೀಯಕ್ಕೆ ಬರಬೇಕು. ರಾಜಕೀಯಕ್ಕೆ ಬಂದ ನಂತರವೂ ಕೂಡ, ಅಧಿಕಾರ ಸಿಕ್ಕ ನಂತರವೂ ಕೂಡ ಅವರ ಸಾಮಾಜಿಕ ಜವಾಬ್ದಾರಿಗಳನ್ನು ಮಾತ್ರ ಮರಿಬಾರ್ದು ಅನ್ನೋದು ನಮ್ಮ ಆಶಯ. ಓಕೆ, ಅಂದ್ರೆ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ, ರಾಜಕಾರಣಿಗಳು ಭ್ರಷ್ಟಾಚಾರಿಗಳಾಗಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಮೇಡಮ್, ರಾಜಕಾರಣಿಗಳು ಭ್ರಷ್ಟಾಚಾರಿಗಳಾಗಿದ್ದಾರೆ. ಒಂದು ರೀತಿಯಲ್ಲಿ ರಾಜಕಾರಣಿಗಳು ಭ್ರಷ್ಟಾಚಾರ ಆಗಲಿಕ್ಕೆ ಸಾರ್ವಜನಿಕರು ಕೂಡ ಒಂದು ರೀತಿ ಕಾರಣೀಕರ್ತರಾಗ್ತಾರೆ. ಯಾಕೆಂದರೆ ಎಲೆಕ್ಷನ್ಗಳಲ್ಲಿ ಅವ್ರ ಕಡೆಯಿಂದ ಹಣ ತಗೋತಕ್ಕಂಥ ಕೆಲಸಗಳನ್ನು ನಿಲ್ಲಬೇಕು. ಅವರಿಂದ ಹಣ ಪಡೆಯುವಂಥ ಕೆಲಸಗಳನ್ನು ನಿಂತರೆ ಖಂಡಿತ ಅವರು ಕೂಡ ಭ್ರಷ್ಟಾಚಾರದ ಪ್ರಮಾಣ ಕಡಿಮೆ ಆಗಬಹುದು ಅನ್ನುವಂಥ ನಮ್ಮ ಅಭಿಪ್ರಾಯ.